ಗಿರಿಜಾ ಕಲ್ಯಾಣ ಅನ್ನೋದು ಉಪನ್ಯಾಸದಲ್ಲಿ ರುದ್ರದೇವರು ಮತ್ತು ಪಾರ್ವತೀ ದೇವಿಯರ ಸಮಾಗಮವನ್ನು ವರ್ಣಿಸಲಿಕ್ಕಿದ್ದಾರೆ. ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆಚಾರ್ಯ ಉಪನ್ಯಾಸ ನಡೆಸ್ಕೊಳ್ಬೇಕು. ಸ್ವಾಗತ. ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಸಚ್ಚಿದಾನಂದಂ ಸದಾಶಿವಮಹಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಿವಪಾರ್ವತಿಯರ ವಿವಾಹದ ಕಾರ್ಯಕ್ರಮಕ್ಕೆ ಪೂರ್ವಪೀಠಿಕೆಯಾಗಿ ನಿನ್ನೆಯ ದಿವಸ ವಜ್ರಾಂಗ ಮತ್ತು ವರಾಂಗಿ ದಂಪತಿಗಳಲ್ಲಿ ತಾರಕನೆಂಬಂತಹ ಆಸುರ ಭಾವದ ವ್ಯಕ್ತಿ ಆವಿರ್ಭವಿಸಿದ. ಆತನ ಸಂಹಾರ ಆಗಬೇಕು ಅಂತಾದರೆ 7 ದಿವಸದ ಹುಡುಗ ಆಗಬೇಕು. 7 ದಿವಸದ ಹುಡುಗ ಅಂತ ಹೇಳುವುದು ತಪ್ಪು ಪ್ರಯೋಗ. 7 ದಿವಸದ ಶಿಶು ಆಗಬೇಕು. ಯಾಕಂದರೆ ಹುಡುಗ ಅನ್ನೋ ಶಬ್ದವನ್ನು ಪ್ರಯೋಗಿಸುವುದೇ ತನ್ನ ಕಾಲಲ್ಲಿ ತಾನು ನಿಲ್ಲಬಲ್ಲ ಸಾಮರ್ಥ್ಯ ಪಡೆದವನಿಗೆ. ನಿಲ್ಲುವುದಕ್ಕೆ ಶಕ್ತಿ ಇಲ್ಲದೆ ಇದ್ದದ್ದಕ್ಕೆ ಶಿಶು ಅಂತ ಹೆಸರು. ಸಂಸ್ಕೃತದಲ್ಲಿ ಶಿಶು ಶಬ್ದವನ್ನು ನಪುಂಸಕಲಿಂಗದಲ್ಲಿ ಬಳಕೆ ಮಾಡಿದ್ದನ್ನು ಕಾಣ್ತೇವೆ ನಾವು. ಲಘು ಲಘೂನಿ ಶಿಶೂನಿ ಯತ್ರ ನಾಸ್ತಿ ಗುರುಬಾಂಧವ ಪೂಜಾ ಯತ್ರ ನೋ ಲಘು ಲಘೂನಿ ಶಿಶೂನಿ ಯತ್ರ ನಾಸ್ತಿ ದಧಿಮಂಥನ ಘೋಷಃ ತಾನಿ ಕಿಂಬತ ಗೃಹಾಣಿ ವದಾನಿ ಅಂತ ಒಂದು ಸುಭಾಷಿತ ಉಂಟು. ಅದರ ಅರ್ಥ, ಯಾವ ಮನೆಯಲ್ಲಿ ಲಘು ಲಘು ಶಿಶುಗಳು ಇರುವುದಿಲ್ವೋ ಆ ಮನೆ ಅದು ಮನೆಯೋ ಕಾಡೋ ಅಂತ ಕೇಳ್ತಾರೆ. ಯಾವ ಮನೆಯಲ್ಲಿ ಮೊಸರು ಕಡಿಯುವ ಶಬ್ದ ಕೇಳಿಸುವುದಿಲ್ವೋ ಅದು ಮನೆಯೋ ಕಾಡೋ. ಎಲ್ಲಿ ಗುರುಗಳು ಅತಿಥಿಗಳು ಬಂಧು ಬಾಂಧವರು ಅವರ ಪೂಜೆ ನಡೆಯುವುದಿಲ್ವೋ ಅದು ಮನೆಯೋ ಕಾಡೋ ಅಂತ ಒಂದು ಮಾತಿದೆ. ಅಲ್ಲಿ ಶಿಶೂನಿ ಅಂತ ಒಂದು ನಪುಂಸಕಲಿಂಗದ ಪ್ರಯೋಗ. ಅದಕ್ಕೆ ಅರ್ಥ ಏನು ಅಂತೇಳಿದರೆ, ಶಿಶೂನಿ ಅಂತ ಯಾಕೆ ಬಳಸಿದ್ದು ಅಂದರೆ ಪುಟ್ಟ ಮಗು ಅಂತ ತಿಳಿಸುವುದಕ್ಕೆ ಅಂತ. ಪುಟ್ಟ ಮಗು ಅನ್ನುವುದಕ್ಕೆ ನಪುಂಸಕಲಿಂಗದ ಶಬ್ದ ಪ್ರಯೋಗ ಯಾಕೆ? ಆ ಮಗುವಿಗೆ ಗಂಡು ಮಗುವಿನ ಡ್ರೆಸ್ ಮಾಡಿದರೆ ಅದು ಗಂಡು ಮಗುವಿನ ಹಾಗೆ ಕಾಣಿಸ್ತದೆ, ಹೆಣ್ಣಿನ ವಸ್ತ್ರಧಾರಣೆ ಮಾಡಿಸಿದರೆ ಹೆಣ್ಣಿನ ಹಾಗೆ ಕಾಣಿಸುತ್ತೆ. ಆ ವಯಸ್ಸು ಅಂತ ಅರ್ಥ. ಯಾವ ವಯಸ್ಸಿನಲ್ಲಿ ಕೃಷ್ಣನ ವೇಷ ಹಾಕಿದರೂ ನಡೆಯುತ್ತೆ, ರಾಧೆಯ ವೇಷ ಹಾಕಿದರೂ ನಡೆಯುತ್ತೆ, ಆ ವಯಸ್ಸಿಗೆ ಶಿಶು ಅಂತ ಕರೆಯುವುದು. ಅದು ಎರಡೂ ಲಿಂಗ ಉಚಿತವಾದ್ದರಿಂದ ಅದನ್ನು ನಪುಂಸಕಲಿಂಗದಿಂದ ವ್ಯವಹಾರ ಮಾಡುವುದು ಅಂತ. ಅಂಥ ಪುಟ್ಟ 7 ದಿವಸದ ಹಸುಳೆಯಿಂದ ಅಷ್ಟೇ ನನಗೆ ಮರಣ ಅಂತ ಆತ ವರವನ್ನು ಪಡೆದ ವಿಷಯ ದೇವತೆಗಳಿಗೆ ತಿಳಿಯಿತು. ತಾರಕ ದೇವತೆಗಳನ್ನು ಬಂಧಿಸಿ ತಂದು ಇಂದ್ರನ ಮೈಯಲ್ಲಿ ಶುನಚಿಹ್ನೆಯನ್ನು ಹಾಕಿ ಕಳಿಸಿದ ಅಂತ ಇಷ್ಟು ಕಥೆಯನ್ನು ನಾವು ನಿನ್ನೆಯ ದಿವಸ ಕೇಳಿದ್ದೇವೆ. ಇಷ್ಟರಲ್ಲಿ ಮುಂದುವರಿದ ಭಾಗ ಏನು? ತಾರಕನ ಸಂಹಾರಕ್ಕೋಸ್ಕರ ಸಾಕ್ಷಾತ್ ಶಿವನಿಂದಲೇ ಹುಟ್ಟಿದ ಮಗು ಆಗಬೇಕು ಅಂತ ಚತುರ್ಮುಖ ಬ್ರಹ್ಮ ನಿರ್ದೇಶನ ಕೊಟ್ಟ. ಅಂತಹ ಶಕ್ತಿಶಾಲಿ ಶಿವನಿಂದ ಹುಟ್ಟಬೇಕು, ಅವನಿಂದ ತಾರಕನ ಸಂಹಾರ ಆಗಬೇಕು. ಆದರೆ ಶಿವ ದಾಕ್ಷಾಯಿಣಿ ಪ್ರಸಂಗದ ನಂತರದಲ್ಲಿ ತಾನು ವಿರಕ್ತ ಸ್ವಭಾವದಿಂದ ವೈರಾಗ್ಯಕ್ಕೆ ಅಧಿಪತಿಯಾಗಿ ತಪೋನಿಷ್ಠನಾಗಿ ಕುಳಿತಿದ್ದಾನೆ. ಅವನು ವಿವಾಹಕ್ಕೆ ಒಡಂಬಡುವುದಕ್ಕೆ ಸಾಧ್ಯವಿಲ್ಲ ಅನ್ನುವ ಸ್ಥಿತಿ ಇದೆ. ಏನು ಮಾಡಬೇಕು? ಅಷ್ಟರಲ್ಲಿ ಇದೇ ದಾಕ್ಷಾಯಿಣಿ ನಮ್ಮ ಹಿಮವತ್ ಪರ್ವತನಿಗೆ ಮಗಳಾಗಿ ಹುಟ್ಟಿದ್ದಾಳೆ ಅನ್ನುವ ವಿಷಯ ದೇವತೆಗಳಿಗೆ ಸಮಾಧಾನ ತಂದಿದೆ.
ಹಿಮವತ್ ಪರ್ವತದ ಪುಟ್ಟ ಮಗು. ಈಗಿನ ಕಥೆಯಲ್ಲಿ, ಇವತ್ತಿನ ಕಥೆಯಲ್ಲಿ ಪಾರ್ವತಿ ಅಂತ ನಾವು ಕರೆಯುವ ಪರ್ವತ ಸುತೆ ಗಿರಿನಂದಿನಿಗೆ ಬಹುಶಃ ಒಂದು 6 ಅಥವಾ 7 ವರ್ಷದ ಹುಡುಗಿ ಆಕೆ. ಈ ಸ್ಥಿತಿಯಲ್ಲಿ ದೇವತೆಗಳು ಹಿಮವತ್ ಪರ್ವತನ ಹತ್ರ ಹೋಗಿ ಆ ಮಗಳನ್ನು ರುದ್ರನಿಗೆ ಕೊಟ್ಟು ವಿವಾಹ ಮಾಡುವುದಕ್ಕೆ ಆಗುವ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ದೊಡ್ಡ ಮಂತ್ರಾಲೋಚನೆ ನಡೆಸಿದರು. ನಾರದರು ಸಿಕ್ಕಿದರು ಇಂದ್ರನಿಗೆ. ನಾರದರ ಹತ್ರ ಇಂದ್ರ ಹೇಳಿದ, ಈ ಮದುವೆಯ ಜವಾಬ್ದಾರಿ ನೀವು ವಹಿಸಿಕೊಳ್ಬೇಕು. ನಮ್ಮಲ್ಲಿ ದಲ್ಲಾಳಿಗಳ ವ್ಯವಸ್ಥೆ ಉಂಟಲ್ಲ, ಇವರ ಜಾತಕ ಅಲ್ಲಿ ಹಿಡ್ಕೊಂಡು ಹೋಗಿ 2 ಜಾತಕ ಸರಿ ಇರಲಿ ಬಿಡಲಿ, ಅವರಿಗೆ ಸರಿಯಾಗಿ ಜಾತಕವನ್ನು ವ್ಯವಸ್ಥೆ ಮಾಡಿ ಕೊನೆಗೆ ಮದುವೆ ಮಾಡಿಸುವ ದಲ್ಲಾಳಿಗಳ ಹಾಗೆ ನಾರದರು ಇಂಥ ಕೆಲಸಕ್ಕೆ ಸಮರ್ಥರು ಅಂತ ಅವರನ್ನು ವ್ಯವಸ್ಥೆ ಮಾಡಿದರು. ನಾರದರು ಹೇಳಿದರು, ನಾನು ಅದನ್ನು ಸಂಪೂರ್ಣ ನಿರ್ವಾಹ ಮಾಡಿ ಬರ್ತೇನೆ, ಈಗಲೇ ಹೊರಟೆ ಅಂತ ನಾರದರು ಹಿಮಾಲಯನ ಮುಂದೆ ಪ್ರತ್ಯಕ್ಷ ಆದರು. ಹಿಮವತ್ ಪರ್ವತ ತನ್ನ ಸಾನುಪ್ರದೇಶದಲ್ಲಿ ರೂಪವೆತ್ತು ನಾರದರನ್ನು ಸ್ವಾಗತಿಸಿದಂತೆ. ಹಾಗಾದರೆ ಪರ್ವತ ಸ್ವಾಗತಿಸುವುದು ಹೇಗೆ ಅಂತೇಳಿದರೆ, ತನ್ನ ಸ್ವರೂಪವೆತ್ತು. ಪರ್ವತ ಹಾಗೇ ಇರ್ತದೆ, ಅದು ಅವನದೊಂದು ಶರೀರ. ಅದಕ್ಕೆ ಅಭಿಮಾನಿಯಾಗಿರತಕ್ಕಂತಹ ಹಿಮವಂತ ತಾನು ರೂಪವೆತ್ತು ಸುಂದರ ರಾಜಸ್ವರೂಪದಿಂದ ಬಂದು ಇವರನ್ನು ಸ್ವಾಗತಿಸಿದ, ಆಸನ ಕೊಟ್ಟು ಕುಳ್ಳಿರಿಸಿದ, ತನ್ನ ಅರಮನೆಗೆ ಕರ್ಕೊಂಡು ಹೋದ. ಹಾಗಾದರೆ ಹಿಮಾಲಯದಲ್ಲಿ ನಾವು ಹುಡುಕಬೇಕಾದ ಒಂದು ಕೆಲಸ ಇದೆ. ಹಿಮವಂತನ ಒಂದು ಅರಮನೆ ಇದೆ. ಹಿಮವಂತನ ಅರಮನೆಯಲ್ಲಿ ಹಿಮವಂತನ ಪತ್ನಿಯಾದ ಮೇನೆಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆಗಳು, ಅಂತಃಪುರ ಇತ್ಯಾದಿಗಳಿದ್ದಾವೆ. ಮುಂಭಾಗದಲ್ಲಿ ಹಿಮವಂತನ ಯಜ್ಞಶಾಲೆ ಇದೆ. ದೊಡ್ಡ ದೊಡ್ಡ ಅತಿಥಿಗಳು ಬಂದಾಗ ಅವರನ್ನು ಯಜ್ಞಶಾಲೆಯಲ್ಲಿ ಪೂಜಿಸುವುದು ಅನ್ನೋದು ಹಿಮವಂತನ ಕ್ರಮ. ಋಷಿಮುನಿಗಳೆಲ್ಲ ಬಂದಾಗ ಅವರಿಗೆ ಯಜ್ಞಶಾಲೆಯಲ್ಲಿ ಪೂಜೆ. ಅರಸರು ಬಂದಾಗ ತಮ್ಮ ಮನೆಯ ಪ್ರಧಾನ ಸ್ಥಾನ, ಅರಸರ ಆಸ್ಥಾನ ಸ್ಥಾನದಲ್ಲೇ ಅವರಿಗೆ ಪೂಜೆ. ಹೀಗೆ ಈ ದೇವರ್ಷಿಗಳಾದಂತಹ ನಾರದರು ಬಂದಾಗ ಅವರನ್ನು ಯಜ್ಞವಾಟಕ್ಕೆ ಕರ್ಕೊಂಡು ಹೋಗ್ತಾನೆ. ಯಜ್ಞವಾಟದಲ್ಲಿ ಅವರ ಪಾದ ಪ್ರಕ್ಷಾಲನೆ ಮಾಡಿ ಅವರನ್ನು ಕುಳ್ಳಿರಿಸಿ, ತಾವು ಎಷ್ಟು ದೂರದಿಂದ ತಿರುಗಾಡಿ ಬಂದಿದ್ದೀರೋ ಅಂತ ಸಮಾಚಾರ ಪ್ರಶ್ನೆ ಮಾಡಿದರು. ನಾರದರು ಅಲ್ಲಿ ಬಂದಿದ್ದಾರೆ ಅನ್ನುವುದನ್ನು ದಾಸಿಯರು ಹೋಗಿ ಮೇನೆಗೆ ತಿಳಿಸಿದರು. ಅಷ್ಟರಲ್ಲಿ ಮೇನೆ ಓಡಿ ಬರ್ತಾಳೆ, ನಾರದರಂಥ ದೇವರ್ಷಿಗಳನ್ನು ಹೋಗಿ ನಮಸ್ಕರಿಸಬೇಕು ಅಂತ. ಮೇನೆ ಬರುವಾಗ ತನ್ನ ಮಗಳು, ಪುಟ್ಟ ಮಗಳು 6-7 ವರ್ಷದ ಹುಡುಗಿ ಅಪರ್ಣೆಯನ್ನು ಕರ್ಕೊಂಡು ಬರ್ತಾರೆ. ಬಂದರೆ ಈ ಅಪರ್ಣೆ ವರ್ಣನೆ ಮಾಡೋದು ನೋಡಿ, ವೇದವ್ಯಾಸರು ಎಷ್ಟು ಚಂದ ವರ್ಣನೆ ಮಾಡ್ತಾರೆ ಅಂದರೆ, ಈ ಅಪರ್ಣೆ ಬಾಗಿಲಿಂದ ಒಳಗೆ ಬರಲಿಲ್ಲ ಅಂತೆ. ಮೇನೆ ಒಳಗೆ ಬರ್ತಾಳೆ. ಬಂದು ನಾರದರ ಪಾದಕ್ಕೆ ನಮಸ್ಕಾರ ಮಾಡಿ ತನ್ನ ಪತಿಯ ಪಕ್ಕದಲ್ಲಿ ಕೂತು ಕುಶಲ ಸಮಾಚಾರ ಪ್ರಶ್ನೆಯಲ್ಲಿ ತಾನು ಭಾಗಿಯಾಗ್ತಾಳೆ. ಅಪರ್ಣೆ ಬಾಗಿಲ ಹತ್ರ ನಿಂತು ಆಗಾಗ ಇಣುಕುವುದು, ಆಗಾಗ ಹೊರಗೆ, ಆಗಾಗ ಇಣುಕುವುದು, ಆಗಾಗ ಹೊರಗೆ. ಅಂದರೆ ಪುಟ್ಟ ಹುಡುಗಿ ಅಂತ ಅರ್ಥ. ಚಿಕ್ಕ ಹುಡುಗಿಯರು ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಾ ಇದ್ದಾಳೆ. ನಾರದರು ನೋಡಿದರು, ಒಳಗೆ ಬಾ ಅಂತ ಮಗಳನ್ನು ಕರೆದು. ಮಗಳನ್ನು ಒಳಗೆ ಬಾ ಅಂತ ನಾರದರು ಕರೆದಾಗ ಮೇನೆ ಹೇಳ್ತಾಳೆ, ಮಗಳೇ, ಋಷಿಗಳು ಅವರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡು. ನಮಸ್ಕಾರ ಮಾಡುವುದರಿಂದ ನಿನಗೆ ಅತ್ಯಂತ ಶ್ರೇಷ್ಠನಾದ ಗಂಡ ಸಿಗುವ ಹಾಗೆ ಆಶೀರ್ವಾದ ಮಾಡ್ತಾರೆ ಅವರು ಅಂತ ಇವಳು ಹೇಳಿ. ಇದೇನು ಪುಟ್ಟ ಮಗು, 6 ವರ್ಷದ ಮಗುವಿಗೆ ಗಂಡ ಸಿಗುವ ಹಾಗೆ ಆಶೀರ್ವಾದ ಮಾಡ್ತಾರೆ ಅಂದರೆ ಅವರಿಗೆ ಇನ್ನಷ್ಟು ನಾಚಿಕೆ ಆಗ್ತದೆ. ಅರ್ಥವೇ ಆಗುವುದಿಲ್ಲ, ಮೂಲಭೂತವಾಗಿ ವಿಷಯವೇ ಅರ್ಥ ಆಗುವುದಿಲ್ಲ. ಯಾವಾಗ ತಾಯಿ ಹೀಗೆ ಹೇಳ್ತಾಳೆ, ಆ ಮಗು ಒಳಗೆ ಬರುವುದೇ ಇಲ್ಲ. ನನಗೆ ಮದುವೆಗೂ ಬೇಡ, ಏನು ಬೇಡ, ನನ್ನ ಈ ವಯಸ್ಸಲ್ಲಿ ಹೋಗಿ ನನ್ನನ್ನು ಹೊಂಡಕ್ಕೆ ಹಾಕಿ ಮಣ್ಣು ಮುಚ್ಚುವ ಕೆಲಸ ಎಲ್ಲ ಮಾಡಬೇಡಿ ಅಂತ ಅದು ಅಲ್ಲೇ ಒಳಗೆ ಬರಲೇ ಇಲ್ಲ. ಆವಾಗ ಮೇನೆ ಹೇಳ್ತಾಳೆ, ನೋಡು, ನಾನೊಂದು ನಿನ್ನೆ ಪ್ರತಿಮೆ ಮಾಡಿಟ್ಟಿದ್ದೇನಲ್ವ, ಅದಕ್ಕೆ ಬಾಲ ಮಾಡಿ ಈ ಕಡೆ ಕೋತಿಯ ಮುಖ ಮಾಡಿ ಬಹಳ ಸುಂದರವಾಗಿ ಪ್ರತಿಮೆ ಮಾಡಿಟ್ಟಿದ್ದೇನೆ, ಅದನ್ನು ನಿಮಗೆ ಕೊಡಬೇಕಾದ್ರೆ ನೀನು ಬಂದು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾಳೆ. ಈಗ ಎಲ್ಲ ನಾನು ಲಾಡು ಕೊಡ್ತೇನೆ, ಕಲ್ಲು ಸಕ್ಕರೆ ಕೊಡ್ತೇನೆ, ನಮಸ್ಕಾರ ಮಾಡುವಂಥ ಮಕ್ಕಳನ್ನು ಹೇಳಿದ ಹಾಗೆ ಇವಳು ಒಂದು ತಾನು ಮಾಡಿದ ಪುತ್ತಲಿಕೆಯನ್ನು ನಿನಗೆ ಕೊಡಬೇಕಾದ್ರೆ ನಮಸ್ಕಾರ ಮಾಡಬೇಕು. ಕೂಡಲೇ ಓಡಿ ಬರ್ತಾಳೆ ಅಂತೆ. ಓಡಿ ಬಂದು ಅವರ ಪಾದ ಹಿಡ್ಕೊಂಡು ಒಂದು ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ ಮಾಡಿದಾಗ ಶ್ರೇಯಸ್ಸಾಗಲಿ ಅಂತ ನಾರದರು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿ ತಲೆ ನೇವರಿಸ್ತಾರೆ. ಇವಳು ಸೀದಾ ಹೋಗಿ ತನ್ನ ತಂದೆಯ ತೊಡೆಯಲ್ಲಿ ಹೋಗಿ ಕೂತ್ಕೊಳ್ತಾಳೆ. ತಂದೆ ಮಗುವನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು. ಈ ಹೊತ್ತಿಗೆ ಪಕ್ಕದಲ್ಲಿದ್ದ ಮೇನೆ ತನ್ನ ದಾಸಿ ಹತ್ರ ಹೇಳ್ತಾಳಂತೆ, ನನ್ನ ಮಗುವನ್ನು ನಾರದರು ಅವಳ ಶರೀರ ಲಕ್ಷಣವನ್ನು ನೋಡಿ ಇವಳ ಜಾತಕದ ಪ್ರಕಾರ ಯಾರಿಗೆ ಕೊಟ್ಟು ಮದುವೆ ಮಾಡಿದರೆ ಸರಿ, ಅದನ್ನು ಒಂದು ಸಲ ವಿಚಾರಿಸ್ತೀಯಾ ಅಂತ ದಾಸಿ ಹತ್ರ ಹೇಳ್ತಾಳೆ. ಸಾಮಾನ್ಯ ತಾಯಿಯರಿಗೆ ಇದು ಇರ್ತದೆ, ನನ್ನ ಮಗಳಿಗೆ ಯಾರನ್ನು ಕೊಟ್ಟು ಮದುವೆ ಮಾಡಿದರೆ ಸರಿ, ಏನು ಕಥೆ, 8 ವರ್ಷಕ್ಕೆ ಮದುವೆ ಆಗಬೇಕಲ್ವ, ಅದು ಕಾಲ ಮದುವೆ, 8 ವರ್ಷ ತ್ರಿಯಂ ಕನ್ಯಾ ಅಂತ ಮದುವೆ ಮಾಡಬೇಕು. ಆದ್ದರಿಂದ ಮದುವೆಗೆ ವಯಸ್ಸು ಹತ್ತಿರ ಆಗ್ತಾ ಇದೆ, ಯಾರಿಗೆ ಕೊಟ್ಟರೆ ಸರಿ ನೀನು ವಿಚಾರಿಸ್ತೀಯಾ? ದಾಸಿ ಹತ್ರ ಇವರು ಕೇಳ್ತಾ ಇದ್ದಾಗ ನಾರದರು ಏನು ವಿಷಯ ಅಂತ ಕೇಳಿದರು.
ಆವಾಗ ದಾಸಿ ಗಟ್ಟಿ ಹೇಳಿದ್ಲು. ಈ ಕೆಲವರಿಗೆ ಸಂಕೋಚ ಇರುವುದಿಲ್ಲ, ಇವರಿಗೆಲ್ಲ ರಾಜ ರಾಣಿ ಇವರಿಗೆಲ್ಲ ಸಂಕೋಚ, ನೇರವಾಗಿ ನಾರದರ ಹತ್ರ ಜಾತಕ ಹೇಳಿ ಇದೆಲ್ಲ ಕೇಳಲಿಕ್ಕೆ. ನಾರದರು ಸಾಮಾನ್ಯ ಅಲ್ಲ. ನಾರದರದ್ದು ಭಕ್ತಿ ಸೂತ್ರ ಅಂತ ಒಂದು ಗ್ರಂಥ ಇದೆ, ಭಕ್ತಿಯ ಬಗ್ಗೆ ಬಹಳ ವಿಶಿಷ್ಟವಾದ ವಿವರಣೆ ಇದೆ. ನಾರದರದ್ದು ಸಾಮುದ್ರಿಕ ಶಾಸ್ತ್ರ ಇದೆ, ನಾರದೀಯ ಸಾಮುದ್ರಿಕ ಅಂತೇಳಿ ಬಹಳ ಪ್ರಸಿದ್ಧವಾದ ಶಾಸ್ತ್ರ. ಸಾಮುದ್ರಿಕ ಅಂದರೆ ಏನು? ಅದು ಒಂಥರದ ಜ್ಯೋತಿಷ್ಯವೇ. ಹಸ್ತ ಸಾಮುದ್ರಿಕ, ಕೈಯಲ್ಲಿರುವ ರೇಖೆಗಳನ್ನು ನೋಡಿ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು, ಭೂತವನ್ನು ಹೇಳುವಂಥದ್ದು. ಪಾದ ಸಾಮುದ್ರಿಕ, ಪಾದದಲ್ಲಿರ್ತಕ್ಕಂತಹ ರೇಖೆ, ಪಾದದ ಬೆರಳು ಯಾವುದು ಉದ್ದ ಯಾವುದು ಗಿಡ್ಡ, ಯಾವ ಬೆರಳು ಪರಸ್ಪರ ತಾಗಿದೆ ಯಾವ ಬೆರಳು ದೂರ ದೂರ ಇದೆ, ಇದನ್ನೆಲ್ಲ ನೋಡಿ ಅದರಿಂದ ಒಂದು ಲಕ್ಷಣ ಶಾಸ್ತ್ರ ಅದು. ಮುಖ ಸಾಮುದ್ರಿಕ ಅಂತಿದೆ, ಮುಖದಲ್ಲಿ ಮೂಗು ಉದ್ದ ಇದ್ದರೆ ಈ ಒಂದು ನಕ್ಷತ್ರ ಯಾವುದು, ಮೂಗಿನಿಂದ ಬಾಯಿಗೆ ಎಷ್ಟು ದೂರ ಇದೆ ಅಂತ ನೋಡಿಕೊಂಡು ಅವರ ನಕ್ಷತ್ರ, ಅವರ ರಾಶಿ, ಅವರಿಗೆ ಸಂಬಂಧಪಟ್ಟಂಥ ಎಷ್ಟು ಅಣ್ಣಂದಿರು ಎಷ್ಟು ತಮ್ಮಂದಿರು ಅಂತ ಮೂಗು ನೋಡಿ ಹೇಳಲಿಕ್ಕೆ ಆಗ್ತದೆ. ಇದಕ್ಕೆ ಸಾಮುದ್ರಿಕ ಶಾಸ್ತ್ರ ಅಂತ ಹೆಸರು. ಅದರಲ್ಲಿ ಮಹಾನಿಷ್ಣಾತರು ನಾರದರು, ಅದು ಮೇನೆಗೆ ಚೆನ್ನಾಗಿ ಗೊತ್ತಿದೆ, ಬಹಳ ಪ್ರಸಿದ್ಧಿ ಅದು. ಅಂಥ ನಾರದರು ಬಂದಿದ್ದಾರೆ, ಅದರಿಂದ ನನ್ನ ಮಗುವಿನ ಒಂದು ಸಾಮುದ್ರಿಕವನ್ನು ಅವರು ಹೇಳಲಿ ಅಂತ. ಹೀಗೆ ಹೇಳಿದರೆ ನಮ್ಮ ನಾರದರು ಕೇಳಿದರು, ದಾಸಿ ಗಟ್ಟಿ ಹೇಳಿದರು, ಒಂದು ಸಾಮುದ್ರಿಕ ಪ್ರಕಾರ ಇವಳ ಜಾತಕವನ್ನು ತಾವು ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ ನಮ್ಮ ರಾಜರಾಣಿಯರು ಅಂತ. ನಾರದರು ಒಂದು ಮಾತು ಹೇಳಿದರು, ಇವಳಿಗೆ ಗಂಡ ಪ್ರಪಂಚದಲ್ಲಿ ಹುಟ್ಟಿಲ್ಲ ಅಂತ ಹೇಳಿದ. ಇವಳಿಗೆ ಗಂಡ ಪ್ರಪಂಚದಲ್ಲಿ ಹುಟ್ಟಿಲ್ಲ, ಅಂಥ ಲಕ್ಷಣವೇ ಇಲ್ಲದ ಹುಡುಗಿ. ಎರಡನೇದ್ದು. ಮೂರನೇದ್ದು, ಕೈ ಯಾವತ್ತೂ ಚಾಚಿಕೊಂಡೇ ಇರುವವಳು ಇವಳು ಉತ್ತಾನ ಹಸ್ತ. ಅಷ್ಟೇ ಅಲ್ಲ, ಚರಣೀಹಿ ವ್ಯಭಿಚಾರಿಣಿ, ಇಷ್ಟು ಹೇಳಿದರು. ಇನ್ನು ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಂದೇ ಉಳಿದದ್ದು ನಮ್ಮ ಹಿಮಾವತ್ ಪರ್ವತ. ಅವರು ಹೇಳಿದ ಮಾತು, ನಜಾತೋಸ್ಯ ಪತಿರ್ಭದ್ರೇ ಲಕ್ಷಣೀಶ್ಚ ವಿವರ್ಜಿತ, ಲಕ್ಷಣರಹಿತಳು, ಉತ್ತಾನ ಹಸ್ತ ಸತತಂ ಚರಣೀಹಿ ವ್ಯಭಿಚಾರಿಣಿ ಅಂತ ಇಷ್ಟು ಹೇಳಿದರು. ಹಿಮವಂತ ತಲೆ ತಗ್ಗಿಸಿ ಒಂದಷ್ಟು ನಾರದರ ಮುಂದೆ ತಲೆ ತಗ್ಗಿಸಿಕೊಂಡೇ ಹೇಳ್ತಾನೆ, ಸ್ವಾಮಿ ಇನ್ನು ಜ್ಯೋತಿಷ್ಯ ನೀವು ಮುಂದುವರಿಸಬೇಕಾಗಿಲ್ಲ, ಸಾಕು ಇಷ್ಟು. ಯಾಕೆ ಅಂತ ಹೇಳಿದರೆ ಒಂದು ಪುಟ ಮಾತಾಡ್ತಾನೆ, ಬಹಳ ಶಾಸ್ತ್ರದ ವಿಷಯಗಳನ್ನೆಲ್ಲ ಮಾತಾಡ್ತಾನೆ. ಒಂದು ಹೆಣ್ಣು ಮಗಳನ್ನು ಹೆತ್ತಾಗಲೇ ಮನಸ್ಸಿನಲ್ಲಿ ತಂದೆ ತಾಯಿಯರಿಗೆ ಒಂದು ದುಗುಡ ಇರ್ತದೆ. ಜಾತೇತಿ ಕನ್ಯಾ, ಒಬ್ಬ ಕವಿ ಬಹಳ ಚಂದ ಹೇಳ್ತಾನೆ, ಮಹತೀ ವಿಚಿಂತ ಕಸ್ಮೀ ಪ್ರದೇಯ ಐತಿ. ಅವರಿಗೆ ಚಿಂತನೆ ಅಂತ, ಈಕೆಯನ್ನು ಯಾರಿಗೆ ಕೊಟ್ಟು ಮದುವೆ ಮಾಡೋದು ಅಂದರೆ ಹುಟ್ಟಿದಲ್ಲಿ ಇಲ್ಲೇ ಮನೆಯಿಂದ ಹೊರಗೆ ಹಾಕೋದು ಹೇಗೆ ಅಂತಲೇ ಯೋಚನೆ ಮಾಡುವುದು ತಂದೆ ತಾಯಿ. ಈ ಕಸ್ಮೀ ಪ್ರದೇಯ, ಈ ಕೊಟ್ಟ ಮೇಲೆ ಮದುವೆ ಮಾಡಿ ಕೊಟ್ಟ ಮೇಲೆ ಸುಖವಾಗಿರ್ತಾಳೋ ಇಲ್ಲೋ, ಹೀಗೆಲ್ಲ ಆಲೋಚನೆಗಳು ಹೆಣ್ಣು ಮಗು ಹುಟ್ಟಿದಾಗ ತಂದೆ ತಾಯಿಯರಿಗೆ ಬರ್ತದೆ. ಅದನ್ನ ಕನ್ಯಾಪಿತೃತ್ವಂ ಬಹು ಕಷ್ಟಮೇತತು ಅಂತ, ಅದಕ್ಕಿಂತ ಕಷ್ಟವಾದದ್ದು ಕಪಿಭಾವಕ್ಕಿಂತ ಕಷ್ಟ ಸ್ಥಿತಿ ಮತ್ತೊಂದಿಲ್ಲ ಅಂತ. ಹೀಗೆಲ್ಲ ವಿಷಯಗಳುಂಟು. ಆದರೆ ನಾನು ಹಾಗೆ ಅಂದುಕೊಳ್ಳಲೇ ಇಲ್ಲ ಅಂತ ಇವನು ಹೇಳ್ತಾನೆ. ಹೀಗೆಲ್ಲ ಕೆಲವರು ಅಂದುಕೊಳ್ತಾರೆ, ನಾನು ಹಾಗೆ ಅಂದುಕೊಳ್ಳಿಲ್ಲ. ಯಾಕಂದರೆ ಧರ್ಮಶಾಸ್ತ್ರಗಳನ್ನು ಅವಲೋಕನೆ ಮಾಡಿದರೆ 10 ಗಂಡು ಮಕ್ಕಳಿಗಿಂತ ಒಂದು ಹೆಣ್ಣು ಮಗು ಶ್ರೇಷ್ಠ ಅಂತುಂಟು. ದಶಪುತ್ರ ಸಮಾ ಕನ್ಯಾ, ದಶಪುತ್ರ ಸಮತ್ವ ಕನ್ಯೆಯಲ್ಲಿದೆ. ಯಾಕೆಂತೇಳಿದರೆ ಕನ್ಯೆ ಹುಟ್ಟಿದರೆ ಅವಳು ಉಭಯ ಕುಲ ತಾರಿಣಿ ಆಗ್ತಾಳೆ. ಒಂದು ಕುಟುಂಬಕ್ಕೆ ಇವಳನ್ನು ಚೆನ್ನಾಗಿ ಬೆಳೆಸಿ ಇನ್ನೊಂದು ಕುಟುಂಬಕ್ಕೆ ದಾನ ಕೊಟ್ಟಿತು ಅಂತಾದರೆ ಅವಳು ಈ ಗೋತ್ರದಿಂದ ಆ ಗೋತ್ರಕ್ಕೆ ತಾನು ಪರಿವೃತ್ತಳಾಗ್ತಾಳೆ. ಸ್ವಗೋತ್ರಾತ್ ಭ್ರಶ್ಯತೆ ನಾರಿ ವಿವಾಹಾತ್ ಸಪ್ತಮೇ ಪದೇ ಅಂತ, ವಿವಾಹವನ್ನು ಮಾಡಿ ಅವಳು ಸಪ್ತಪದಿಯ ಮೂಲಕ 7ನೇ ಹೆಜ್ಜೆಯನ್ನು ಇಟ್ಟ ಕೂಡಲೇ ಅವಳ ಗೋತ್ರ ಈ ಕಡೆಯಿಂದ ಆ ಕಡೆಗೆ ಬದಲಾಗ್ತದೆ. ಗೋತ್ರಾಂತರವನ್ನು ಹೊಂದುವುದರ ಮೂಲಕ ಆ ಗೋತ್ರದಲ್ಲಿ ಆಕೆ ಸರಿಯಾದ ರೀತಿಯಲ್ಲಿ ಗೃಹಿಣೀ ಧರ್ಮವನ್ನು ಪಾಲಿಸಿಕೊಂಡು ಸಾಧ್ವೀಮಣಿಯಾಗಿ ತನ್ನ ಜೀವನವನ್ನು ನಡೆಸಿ ಆ ಕುಟುಂಬದಲ್ಲೂ ಕೂಡ ಗೌರವ ಸಂಪನ್ನೆ ಆದಲು ಅಂತಾದರೆ ಆವಾಗ ದಾನ ಕೊಟ್ಟವರಿಗೆ ಪುಣ್ಯ ರಾಶಿ ಸೇರ್ತಾ ಹೋಗ್ತದಂತೆ. ಒಂದು ರೀತಿ ಬ್ಯಾಂಕಲ್ಲಿ ದುಡ್ಡಿಟ್ಟು FD ಮಾಡಿಟ್ಟ ಹಾಗೆ ಮದುವೆ ಮಾಡಿ ಕೊಡುವುದಂದರೆ, ಆ ಕಡೆ ಕೊಟ್ಟು ಅವಳು ಅಲ್ಲಿ ಚೆನ್ನಾಗಿ ಗೃಹಿಣಿ ಧರ್ಮದ ಪಾಲನೆ ಮಾಡ್ತಾ ಇದ್ದಾಳೆ ಅಂದರೆ ಇವರ ಪುಣ್ಯದ ಅಕೌಂಟಿಗೆ ಪುಣ್ಯ ಸೇರ್ತಾ ಇರ್ತದೆ ಬಡ್ಡಿ ಬಂದ ಹಾಗೆ. ಅದರಿಂದ ಒಳ್ಳೆಯ ಹೆಣ್ಣನ್ನು ಸಾಕಿ ಆ ಕಡೆ ಕೊಟ್ಟಿದ್ರೆ ಪುಣ್ಯ ಜಾಸ್ತಿ ಆಗ್ತದೆ. ಅಲ್ಲದೆ ಒಂದು ಕನ್ಯೆಯನ್ನು ಸರಿಯಾದ ವರನಿಗೆ ವಿವಾಹ ಮಾಡಿಕೊಡುವುದು ಅಂದರೆ ಸಾಮಾನ್ಯದ ವಿಷಯ ಅಲ್ಲ. ಕನ್ಯಾದಾನ ಅಂತೇಳಿದರೆ ಅದಕ್ಕೆ ಸಾಟಿಯಾದ ಪುಣ್ಯ ಇಂತಹ ದಾನದಿಂದ ಸಿಗ್ತದೆ ಅಂತ ಇನ್ನೊಂದನ್ನು ನೀವು ತುಲನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ತಕ್ಕಡಿ ಇಟ್ಟು ತಕ್ಕಡಿಯಲ್ಲಿ ಕನ್ಯಾದಾನದ ಪುಣ್ಯವನ್ನು ಒಂದು ತಕ್ಕಡಿಯಲ್ಲಿ ಹಾಕಿ ಇನ್ನು ಇದಕ್ಕೆ ಸರಿತೂಗಿಸಿ ಅಂತ ನೀವು ಯಾವ ಪುಣ್ಯವನ್ನು ಹಾಕಿದರೂ ಇದು ಮೇಲಕ್ಕೆ ಏಳುವುದೇ ಇಲ್ಲಂತೆ.
ಇವತ್ತು ಮದುವೆ ಮಾಡುವಾಗ ಒಂದು ಸಂಕಲ್ಪ, ಪುರೋಹಿತರು ಬೇರೆ ಎಲ್ಲ ಕಡೆಯಲ್ಲೂ ಸಂಕಲ್ಪ ಚಿಕ್ಕದಾಗಿ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ ಅಂತ ಅಷ್ಟೇ ಮುಗಿಸಿದರೂ ಕೂಡ ಮದುವೆಯಲ್ಲಿ ಮಾತ್ರ ಮಹಾಸಂಕಲ್ಪ ಅಂತ ಒಂದು ಕ್ರಮ ಇದೆ. ದೊಡ್ಡ ಸಂಕಲ್ಪ, ಕನ್ಯಾದಾನದ ಸಮಯದಲ್ಲಿ ಮಾಡ್ತಕ್ಕಂಥ ಸಂಕಲ್ಪ. ಆ ಸಂಕಲ್ಪದಲ್ಲಿ ಅನೇಕ ವಿಷಯಗಳು ನಾವು ಗಮನಿಸುವಂಥದ್ದಿದೆ. ಈ ಕನ್ಯೆಯನ್ನು ದಾನ ಮಾಡುವುದರಿಂದ ಏನು ಫಲ ಅಲ್ಲಿ ಬರ್ತದೆ. ಗಂಗಾವಾಲುಕಾಭಿಹಿ ಧ್ರುವಮಂಡಲ ಪರ್ಯಂತಂ ಕೃತರಾಶೇಹೇ ವರ್ಷ ಸಹಸ್ರಾವಸಾನೆ ಏಕೈಕ ವಾಲುಕ ಅಪಕರ್ಷಣ ಕ್ರಮೇಣ ಸಮಸ್ತ ರಾಶಿ ಅಪಕರ್ಷಣ ಸಂಮಿತ ಕಾಲಂ ಬ್ರಹ್ಮಲೋಕೆ ನಿವಾಸ ಸಿದ್ಧ್ಯರ್ಥಂ. ಇದರ ಅರ್ಥ ವಿವರಣೆ ನಾನು ಮಾಡಲಿಕ್ಕೆ ಹೋಗುವುದಿಲ್ಲ. ಒಟ್ಟು ದೀರ್ಘಕಾಲಿಕವಾದಂತಹ ಬ್ರಹ್ಮಲೋಕ ಪ್ರಾಪ್ತಿ ಅನ್ನೋದು ಕನ್ಯಾದಾನದ ಫಲ. ಮುಂದಕ್ಕೆ ಬರ್ತದೆ ತ್ರಿಗುಣೀಕೃತ ಅಗ್ನಿಷ್ಠೋಮ ಫಲ ಪ್ರಾಪ್ತ್ಯರ್ಥಂ. ಒಂದು ಅಗ್ನಿಷ್ಠೋಮ ಮಾಡಿದರೆ ಸ್ವರ್ಗ ಪ್ರಾಪ್ತಿ, 3 ಅಗ್ನಿಷ್ಠೋಮ ಮಾಡಿದರೆ ಮೋಕ್ಷ ಪ್ರಾಪ್ತಿ. ಅಪಾಮ ಸೋಮಂ ಅಮೃತ ಅಭೂಮ ಅಂತ ಆ ಅಗ್ನಿಷ್ಠೋಮದಿಂದ ಈತನಿಗೆ ಅಮೃತತ್ವ ಪ್ರಾಪ್ತಿ. ಅಂತಹ ಅಮೃತತ್ವ ಪ್ರಾಪ್ತಿ ಅನ್ನುವುದು ಯೋಗ್ಯವಾದ ವರನಿಗೆ ಕನ್ಯಾದಾನವನ್ನು ಸರಿಯಾದ ಮುಹೂರ್ತದಲ್ಲಿ ಮಾಡಿದರೆ ಉಂಟು. ಸಾಲಂಕೃತ ಕನ್ಯಾದಾನ ಮಾಡಿದರೆ ಅಷ್ಟು ಫಲ ಗೃಹಸ್ಥನಿಗುಂಟು. ಅಂತಹ ಫಲ ಸಿಗುವುದಕ್ಕೋಸ್ಕರ ನಾನು 3 ಹೆಣ್ಣು ಮಕ್ಕಳನ್ನು ಪಡೆದಿದ್ದೇನೆ ಅಂತ ಎಷ್ಟು ಆನಂದದಲ್ಲಿದ್ದೆ. ಆದರೆ ಕನ್ಯೆಯನ್ನು ಹೆತ್ತವರಿಗೆ ಚಿಂತೆ ಇರ್ತದೆ ಅನ್ನುವುದನ್ನು ಇವತ್ತು ನೀವು ನನಗೆ ಸಾಕಾರ ಮಾಡಿಕೊಟ್ರಿ. ಎಷ್ಟು ದುಃಖ ಆಗ್ತದೆ ಗೊತ್ತಾ. ನಾನು ಒಂದು ಪಾತಾಳಕ್ಕೆ ಮುಳುಗಿದ ಹಾಗೆ ಅನುಭವ ಆಗ್ತಾ ಇದೆ. ಏನು ಹೇಳಿದ್ರಿ? ಮೊದಲನೇದಾಗಿ ಹೇಳಿದ್ರಿ ಇವರಿಗೆ ಗಂಡನೇ ಹುಟ್ಟಿಲ್ಲ ಅಂತ. ಹಾಗಾದರೆ ಇನ್ನೂ ಹುಟ್ಟಿದ ಗಂಡನಿಗೆ ಕೊಡಲಿಕ್ಕಾಗ್ತದ? ಏನಾದರೂ ಹುಟ್ಟಿರುವ ಗಂಡನಿಗೆ ಕೊಡಬೇಕೇ ಹೊರತು ಇನ್ನೂ ಹುಟ್ಟಿದ ಗಂಡನಿಗೆ ಕೊಡಲಿಕ್ಕಂತೂ ಸಾಧ್ಯ ಇಲ್ಲ. ಯಾಕೆಂತೇಳಿದರೆ ಯವೀಯಸೀಂ, ವಿವಾಹದಲ್ಲಿ ನಿಯಮ ಇರುವಂಥದ್ದು ಏನು ಅಂತೇಳಿದರೆ ಚಿಕ್ಕವಳನ್ನು ದೊಡ್ಡವ ಮದುವೆ ಆಗಬೇಕು ಅಂತ ನಿಯಮ. ಸವರ್ಣಾಂ ಅಸಗೋತ್ರ ಅಂತ ಮೊದಲು ಹೇಳುವುದೇನು? ಸಮಾನ ಗೋತ್ರ ಇರಬಾರ್ದು, ಆದರೆ ಸಮಾನ ವರ್ಣ ಇರಬೇಕು. ಬ್ರಾಹ್ಮಣೋ ವಿದ್ಯಾತ್ ಅಂದರೆ ಸಮಾನ ವರ್ಣ ಬೇಕು, ಆದರೆ ಸಮಾನ ಗೋತ್ರ ಇರಬಾರ್ದು. ಆಮೇಲೆ ಅನುಕೂಲಂ, ಆಮೇಲೆ ಯವೀಯಸೀಂ ಅಂತ ಚಿಕ್ಕವಳಿರಬೇಕು ವಯಸ್ಸಿನಲ್ಲಿ ಅಂತ ವಿಧಿ ಇರುವುದು. ಇವಳಿಗೆ ಯೋಗ್ಯ ಗಂಡ ಹುಟ್ಟಿಲ್ಲ ಅಂದರೆ ಇನ್ನೂ ಹುಟ್ಟಿದವ ಗಂಡ ಆಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇದರ ಅರ್ಥ ಏನು? ಇವಳಿಗೆ ಮದುವೆಯ ಯೋಗ ಬರ್ದಿಲ್ಲ ಅಂತ ಅರ್ಥ. ಎರಡನೇದ್ದೇನು ಹೇಳಿದ್ರಿ? ಇವಳಲ್ಲಿ ಲಕ್ಷಣವೇ ಇಲ್ಲ, ಲಕ್ಷಣೈಶ್ಚ ವಿವರ್ಜಿತ, ಲಕ್ಷಣ ಇಲ್ಲದವಳು. ಹಾಗಾದರೆ ಹೆಣ್ಣಿಗೆ ಇರಬೇಕಾದದ್ದೇ ಲಕ್ಷಣ, ಸುಲಕ್ಷಣ ಸಂಪನ್ನೆ ಅಂತ. ಕೆಲವು ಹೆಣ್ಣು ಮಕ್ಕಳಿಗೆ ಸುಲಕ್ಷಣ ಅಂತಲೇ ಹೆಸರು ಇಡ್ತಾರೆ, ಅವಲಕ್ಷಣ ಅಂತ ಯಾವ ಹೆಣ್ಣಿಗೂ ಕೂಡ ಹೆಸರು ಇಡುವುದಿಲ್ಲ. ಆದ್ದರಿಂದ ಸುಲಕ್ಷಣ ಸಂಪನ್ನೆಯಾಗಿರಬೇಕು. ಆದರೆ ನಮ್ಮಲ್ಲಿ ಅಂಥ ಲಕ್ಷಣವೇ ಇಲ್ಲ ಅಂತ ಸಾಮುದ್ರಿಕ ಜ್ಞಾನಿಗಳಾದ ನೀವು ಹೇಳ್ತಾ ಇದ್ದೀರಿ. 3ನೇದ್ದು ಹೇಳ್ತಾ ಇದ್ದೀರಿ, ಯಾವತ್ತೂ ಕೈ ಚಾಚಿ ಇರ್ತಾಳೆ ಅಂದರೆ ಭಿಕ್ಷಿಣಿ ಅಂತಲ್ವಾ, ಭಿಕ್ಷೆ ಬೇಡ್ತಕ್ಕಂಥವಳು ಅಂತಲ್ವಾ ಇದರ ಅರ್ಥ. 4ನೇದ್ದು ಹೇಳಿದ್ರು ಚರಣಿ ಇಷ್ಟ ವ್ಯಭಿಚಾರಿಣಿ ಅಂತ. ಈ ಶಬ್ದವನ್ನು ಕೇಳಲಿಕ್ಕೆ ಕಷ್ಟವಾಗ್ತದೆ. ಯಾಕೆ ಹೀಗೆ? ನಾನು ಯಾವ ಅಪಚಾರವನ್ನು ಕೂಡ ನನಗೆ ತಿಳಿದ ಹಾಗೆ ನನ್ನ ರಾಜ ಜನ್ಮದಲ್ಲಿ ನಾನು ಮಾಡಲಿಲ್ಲ. ಆದರೆ ನನಗೆ ಇಂಥ ಕನ್ಯೆ ಹುಟ್ಟಿದ್ದಾಳೆ ಅಂತ ಹೇಳಿದರೆ ಇದಕ್ಕೆ ಕಾರಣವಾದರೂ ಏನು? ಅದರಿಂದ ನನ್ನ ಸಾಮುದ್ರಿಕದ ಪ್ರಕಾರ ಇದಕ್ಕೊಂದು ಕಾರಣ ಹೇಳಬೇಕು ನೀವು. ನನ್ನ ಮುಖ ನೋಡಿ, ನನ್ನ ಕೈ ನೋಡಿ ಹೇಳಿ, ಏನು ಇಂಥ ಹೆಣ್ಣನ್ನು ನಾನು ಮಗಳನ್ನಾಗಿ ಪಡಿಬೇಕಾದ್ರೆ ನನ್ನ ಅನಿಷ್ಟ ಏನು? ಬಹುಶಃ ಆಕೆಯಲ್ಲಿ ಅಂಥ ಅನಿಷ್ಟ ಇರಲಿಕ್ಕಿಲ್ಲ. ಮಕ್ಕಳಲ್ಲಿ ಏನಾದರೂ ಜ್ಯೋತಿಷ್ಯದ ಪ್ರಕಾರ ದೋಷ ಕಾಣಿಸ್ತದೆ ಅಂದರೆ ಅದು ಅಪ್ಪ ಅಮ್ಮ ಮಾಡಿರುವ ಪಾಪದ ಫಲ ಅಂತ ಅರ್ಥ. ಆದ್ದರಿಂದ ನಮ್ಮದು ಏನು ಸಮಸ್ಯೆ ಇದೆ ಅಂತ ಅದನ್ನು ಹೇಳಿ ಅಂತ. ಇಷ್ಟು ಹೇಳಿದರೆ ನಾರದರು ಗೊಳ್ಳನೆ ನಗ್ತಾರೆ. ಇಷ್ಟು ತಮಾಷೆ ನಾರದರು, ಅವರ ತಮಾಷೆ ಎಷ್ಟು ಅಂತ ಅರ್ಥ ಆಗುವುದೇ ಇಲ್ಲಿ. ಅವ್ರು ಹೇಳ್ತಾರೆ, ನಿಂಗೊಂದು ಶ್ಲೋಕ ಹೇಳಿದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ, ಬಾ ನೀನು ಗುಡ್ಡ ಅಂದರೆ ಗುಡ್ಡನೇ, ಗುಡ್ಡ ದೊಡ್ಡವೇ ಅಂತ ಹೇಳ್ತಾರೆ ಅವರು. ನೀನು ಗುಡ್ಡನಿಗೆ ಇದು ನನ್ನ ಶ್ಲೋಕ ಅರ್ಥವೇ ಆಗಲಿಲ್ಲ. ನೀನು ಗುಡ್ಡ ಅನ್ನೋದನ್ನು ಸರಿಯಾಗೇ ತೋರಿಸಿದೆ. ಗಿರಿರಸಿ ಅಂತ ಹೇಳ್ತಾರೆ, ನೀನು ಪರ್ವತ ಅಲ್ವಾ ನೀನು, ಅದಕ್ಕೆ ನಿನಗೆ ಅರ್ಥ ಆಗಲಿಲ್ಲ ನಾನು ಹೇಳಿದ್ದು. ನಾನು ಸರಿಯಾಗಿ ಹೇಳಿದ್ದೇನೆ. ಇವಳಿಗೆ ಗಂಡ ಹುಟ್ಟಿಲ್ಲ. ಯಾಕೆ ಹುಟ್ಟಿಲ್ಲ? ಯಾರು ಗಂಡನಾಗ್ತಾನೋ ಅವ ಹುಟ್ಟುವವ ಅಲ್ಲ ಅಂತ ಅರ್ಥ ಅಂತ. ಇದೊಂದು ನಮಗೆ ಒಂದು ಸಮಸ್ಯೆ ಇದೆ. ದ್ವೈತ ವೇದಾಂತ ಓದಿದವರಿಗೆ ಒಂದು ಸಮಸ್ಯೆ ಇದೆ. ಯಾಕಂದರೆ ಪದ್ಮಪುರಾಣದಲ್ಲಿ ಹೀಗೆ ಬಂದರೆ ತೊಂದರೆ ಇಲ್ಲ. ಪದ್ಮಪುರಾಣದಲ್ಲಿ ಸ್ವಲ್ಪ ಎಡವಟ್ಟಿದೆ. ಶಿವ ಸರ್ವೋತ್ತಮ ಅಂತ ಹೇಳುವ ಒಂದು ವಾದ ಇದೆ. ಕಾಳಿದಾಸ ಇದನ್ನು ಹೀಗೆ ತಗೊಂಡಿದ್ದಾನೆ ಇಲ್ಲಿಂದ. ಅಂದರೆ ಅವ ಹುಟ್ಟಿಲ್ಲ ಯಾಕೆಂದರೆ ಆತ ಯಾವ ಶಿವ ಇದ್ದಾನೆ ಈತನಿಗೆ ಈಕೆಗೆ ಪತಿಯಾಗತಕ್ಕಂಥವ, ಅವ ಬ್ರಹ್ಮದೇವರನ್ನು ಸೃಷ್ಟಿಸುವವ, ಅವ ವಿಷ್ಣುವನ್ನು ಸೃಷ್ಟಿಸುವವ, ಅವ ಎಲ್ಲರಿಗೂ ಸೃಷ್ಟಿಕರ್ತನಾದ ತಾನು ಯಾರಿಂದಲೂ ಹುಟ್ಟದೇ ಇರತಕ್ಕಂತಹ ಶಿವನಿಗೆ ಪತ್ನಿಯಾಗುವ ಯೋಗ ಇವಳದು. ಆದ್ದರಿಂದ ಇವಳ ಪತಿ ಹುಟ್ಟಿಲ್ಲ ಅಂತ ಇಲ್ಲೊಂದು ಮಾತಿದೆ. ಆದರೆ ಈ ಮಾತು ಹಾಗೆ ತಗೊಳ್ಬಾರ್ದು. ಸ್ವಲ್ಪ ಪದ್ಮಪುರಾಣದಿಂದ ಸ್ಕಾಂದಕ್ಕೆ ಹೋಗಬೇಕು. ಇದನ್ನೆಲ್ಲ ವೇದವ್ಯಾಸರು ಇನ್ನೊಂದು ಕಡೆ ಸರಿಯಾಗಿ ಹೇಳ್ತಾರೆ. ಕೆಲವು ದರ್ಶನ ಭಾಷೆ ಅಂತುಂಟು.
ಅಂದರೆ ಪುರಾಣದಲ್ಲಿ ಬರುವ ದರ್ಶನ ಭಾಷೆ. ದರ್ಶನ ಭಾಷೆ ಅಂದ್ರೇನು? ಶೈವ ದರ್ಶನದಲ್ಲಿ ಏನು ಹೇಳಿದ್ದಾರೆ ಅದನ್ನು ಹೇಳುವುದಷ್ಟೇ. ಅದರಲ್ಲಿ ವೇದವ್ಯಾಸರಿಗೆ ತಾತ್ಪರ್ಯ ಇರುವುದಿಲ್ಲ. ಆ ದರ್ಶನ ಹೀಗುಂಟು ಅಂತ ಹೇಳುವುದಷ್ಟೇ. ಶಿವ ದರ್ಶನ ಹೀಗುಂಟು, ಪಾಶುಪತ ದರ್ಶನ ಹೀಗುಂಟು ಅಂತ. ಶಿವನಿಗೆ ಹುಟ್ಟಿಲ್ಲ, ಅವನೇ ವಿಷ್ಣುವನ್ನು ಸೃಷ್ಟಿಸಿದ್ದಾನೆ, ಅವನೇ ಪರಶಿವ ಸದಾಶಿವ. ಉಳಿದವರೆಲ್ಲ ಸ್ವಲ್ಪ ಹೊತ್ತು ಶಿವ, ಆಮೇಲೆ ಸದಾಶಿವರಲ್ಲ, ಸದಾಶಿವನಾಗಿರುವವ. ಹೀಗೆಲ್ಲ ಹೇಳುವಂಥ ಕೆಲವು ಮಾತುಗಳಿಲ್ಲಿ ಕಾಣಿಸ್ತವೆ ನಮಗೆ. ಅದು ನಾರದ ಭಕ್ತಿ ಸೂತ್ರಕ್ಕೆ ವಿರುದ್ಧವಾದ್ರಿಂದ ನಾರದರ ಮಾತನ್ನಾಗಿ ನಾವು ಸ್ವೀಕರಿಸುವುದಕ್ಕೆ ಬರುವುದಿಲ್ಲ. ಹಾಗಾದರೆ ಇದಕ್ಕೆ ಅಭಿಪ್ರಾಯ ಏನು ಅಂತ ಹೇಳಿದರೆ, ಇವಳಿಗೆ ಗಂಡನಾಗುವ ಹುಟ್ಟಿಲ್ಲ ಅಂದರೆ ಅರ್ಥ ಏನು? ಒಂದು ವಿಧಿ ಇದೆ ಧರ್ಮಶಾಸ್ತ್ರದಲ್ಲಿ. ಏನಂದರೆ, ಒಂದು ಹುಡುಗಿಯನ್ನು ಮದುವೆ ಮಾಡಿಕೊಡ್ಬೇಕಾದ್ರೆ ಆ ವ್ಯಕ್ತಿ ಈತನ ತಂದೆ ಹುಟ್ಟಿದ ನಂತರ ಹುಟ್ಟಿರಬೇಕು. ಇದೊಂದು ವಿಧಾನ. ಅಂದರೆ ಒಂದು ಹುಡುಗಿಯ ತಂದೆ ಹುಟ್ಟುವುದಕ್ಕಿಂತ ಮುಂಚೆ ಹುಟ್ಟಿದವನಿಗೆ ಯಾವ ಹುಡುಗಿಯನ್ನು ಮದುವೆ ಮಾಡಿ ಕೊಡಬಾರ್ದು. ಇದು ಅರ್ಥ ಆಗ್ತದೆ ಎಲ್ರಿಗೂ? ಅಂದರೆ ಈಗ ತಂದೆ ಮಗುವನ್ನು ಮದುವೆ ಮಾಡಿಕೊಡಬೇಕು, ತಾನು ಹುಟ್ಟುವುದಕ್ಕಿಂತ ಮುಂಚೆ ಹುಟ್ಟಿದ ವ್ಯಕ್ತಿಗೆ ಈ ಹುಡುಗಿಯನ್ನು ಮದುವೆ ಮಾಡಿಕೊಡುವುದು ಅದು ನಮ್ಮ ಪಾಕಿಸ್ತಾನದ ಕಡೆ ಇದೆ ಹೊರತು ಭಾರತ ದೇಶದಲ್ಲಿ ಆ ಕ್ರಮ ಇಲ್ಲ. ಈ ನಮ್ಮ ಒಂದು ಸನಾತನ ಧರ್ಮದ ವ್ಯವಸ್ಥೆ ಇದು. ಈಗ ಹಿಮವತ್ ಪರ್ವತನಿಗೆ ಹೇಳ್ತಾ ಇದ್ದಾನೆ ನಾರದ, ಏನು? ಈಕೆಯನ್ನು ಮದುವೆಯಾಗುವವ ಹುಟ್ಟಿಲ್ಲ ಅಂದರೆ ಏನರ್ಥ? ನೀನು ಹುಟ್ಟಿದ ಮೇಲೆ ಹುಟ್ಟಿಲ್ಲ ಅಂತ ಅರ್ಥ. ನೀನು ಹುಟ್ಟಿದ ಮೇಲೆ ಹುಟ್ಟಿದವನಿಗಲ್ವ ಈಕೆಯನ್ನು ಮದುವೆ ಮಾಡಿಕೊಡಬೇಕು. ನೀನು ಹುಟ್ಟಿದ ಮೇಲೆ ಅಂತವ ಹುಟ್ಟಿಲ್ಲ ಅಂದರೆ ಅದು ಸಾಕ್ಷಾತ್ ಚತುರ್ಮುಖ ಬ್ರಹ್ಮನ ಮನ್ಯುವಿನಿಂದ, ಅಂದರೆ ಮೂಗಿನ ತುದಿಯಿಂದ ಆವಿರ್ಭವಿಸಿದಂತಹ ರುದ್ರದೇವ, ಲೋಕದ ಸಂಹಾರಕರ್ತಾರ, ಆತ ಈಕೆಗೆ ಪತಿಯಾಗುವವ. ಅದನ್ನು ನಾನು ಹೇಳಿದ್ದು. ಹುಟ್ಟಿಲ್ಲ ಅಂತ ಹೇಳಿದರೆ ನೀನು ಹುಟ್ಟಿದ ಮೇಲೆ ಹುಟ್ಟಿಲ್ಲ ಅಂತ ಅರ್ಥ ಅಂತ. ಒಂದು ಸರಿಯಾಯಿತು. ಇವನ ಮುಖದಲ್ಲಿ ಸ್ವಲ್ಪ ಕಳೆ ಬಂತು. ಆದರೆ ಮುಂದಿದ್ದುಂಟಲ್ವ, ಲಕ್ಷಣ ಸಂಪನ್ನಳೆ ಅಲ್ಲ ಇವಳು, ಯಾವ ಲಕ್ಷಣವೂ ಇಲ್ಲ ಅಂತ ಹೇಳಿದೆಯಲ್ಲ. ನಾರದರು ವಿವರಣೆ ಕೊಡ್ತಾ ಇದ್ದಾರೆ ನೋಡಿ. ಲಕ್ಷಣ ಒಂದು ಹೆಣ್ಣಿನ ಶರೀರದಲ್ಲಿ ಇರತಕ್ಕಂಥದ್ದು. ಕೈಯಲ್ಲಿರುವ ಶಂಖಚಕ್ರ ಮುದ್ರೆಗಳು, ಉಗುರು ಕೆಂಪಾಗಿದೆಯೋ, ಉದ್ದವಾಗಿದೆಯೋ, ನೀಳವಾಗಿದೆಯೋ, ಕೈಯನ್ನು ಇಟ್ಟ ಹೀಗೆ ಕೈ ತೆಗೆದಾಗ ಅಂಗುಷ್ಟ ದೂರದಲ್ಲಿರ್ತದೋ, ಅಂಗುಷ್ಟ ಒಟ್ಟಿಗಿರ್ತದೋ, ಇದೆಲ್ಲ ಲಕ್ಷಣಗಳು. ಈ ಲಕ್ಷಣಗಳಿಂದ ಈ ಹೆಣ್ಣು ಮಗಳು ಮುಂದಕ್ಕೆ ಹೇಗೆ ಅನ್ನೋದನ್ನು ನಾವು ತೀರ್ಮಾನಿಸಬೇಕು. ಆದರೆ ಆ ಯಾವ ಲಕ್ಷಣವೂ ಕೂಡ ನಮ್ಮ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿರುವಂತಹ ಯಾವ ಲಕ್ಷಣವೂ ಈಕೆಯಲ್ಲಿ ಕಾಣುವುದಿಲ್ಲ. ಯಾಕೆ ಅಂತೇಳಿದರೆ ಈಕೆ ಆ ಲಕ್ಷಣವನ್ನು ಮೀರಿದವಳು ಅಂತ ಹೇಳ್ತಾರೆ. ನಮ್ಮ ಲಕ್ಷಣಶಾಸ್ತ್ರಕ್ಕೆ ಇವಳು ಒಂದು ಲಕ್ಷ್ಯವೇ ಅಲ್ಲ. ಲಕ್ಷಣಶಾಸ್ತ್ರಕ್ಕೆ ಲಕ್ಷ್ಯವಾಗುವವರು ಯಾರು? ಮಾನುಷ ಸ್ತ್ರೀಯಳು. ಇವಳು ಮಾನುಷ ಸ್ತ್ರೀ ಅಲ್ಲ. ಹಾಗೆಂತೇಳಿ ರಕ್ಕಸಿ ಅಂತ ಅರ್ಥ ಅಲ್ಲ. ಈಕೆ ಮನುಷ್ಯಳೇ ಅಲ್ಲ ಇವಳು ಲೋಕದ ಅಂಬಿಕೆಯಾಗತಕ್ಕಂಥವಳು, ಜಗದಂಬಿಕೆಯಾಗತಕ್ಕಂಥವಳು, ಲೋಕದ ಅಂಬೆಯಾಗತಕ್ಕಂತಹ ಈಕೆ ಎಲ್ಲರಿಗೂ ತಾಯಿಯ ಸ್ವರೂಪದಲ್ಲಿರ್ತಕ್ಕಂಥವಳು. ಯಾವ ಮಗನೂ ಕೂಡ ಲಕ್ಷಣ ಸಂಪನ್ನನಾದಂತಹ ಲಕ್ಷಣಶಾಸ್ತ್ರವನ್ನು ಓದಿದ ವ್ಯಕ್ತಿ ತಾಯಿಗೆ ಲಕ್ಷಣಶಾಸ್ತ್ರವನ್ನು ಹೇಳಬಾರ್ದು. ಯಾಕಂದರೆ ತಾಯಿ ಲಕ್ಷಣವನ್ನು ಮೀರಿದವಳು. ಲೋಕಕ್ಕೆಲ್ಲ ಲಕ್ಷಣ ಈಕೆ ತಾಯಿಯಾಗಿದ್ದು, ಯಾವ ಲಕ್ಷಣಶಾಸ್ತ್ರದ ಮೂಲಕ, ಸಾಮುದ್ರಿಕ ಶಾಸ್ತ್ರದ ಮೂಲಕ ನಾವು ಈಕೆಯಲ್ಲಿ ಲಕ್ಷಣವನ್ನು ಹೇಳಬೇಕೋ ಆ ಸಾಮುದ್ರಿಕ ಶಾಸ್ತ್ರವನ್ನೇ ಹುಟ್ಟು ಹಾಕಿದಂತಹ ಈಕೆಗೆ ನಾವು ಯಾವ ಸಾಮುದ್ರಿಕ ಲಕ್ಷಣವನ್ನು ಹೇಳುವುದು? ಆದ್ದರಿಂದ ಇವಳಲ್ಲಿ ಅಂತಹ ಲಕ್ಷಣ ಯಾವುದೂ ಇಲ್ಲ, ಆದ್ದರಿಂದ ಲಕ್ಷಣ ಇಲ್ಲ ಅಂತ ಹೇಳಿದ್ದು. ಶಿವನಿಗೆ ಈಗ ಮೀಸೆ ಹೀಗೆ ಮಾಡಬೇಕು, ನಮ್ಮ ಹಿಮವತ್ ಪರ್ವತನಿಗೆ ನನ್ನ ಮಗಳು ಅಂತ ಒಂದು ಅಹಂಕಾರ ಬರುವುದಕ್ಕೆ ಪ್ರಾರಂಭ ಆಯಿತು. ಆದರೆ ಮೂರನೇದ್ದುಂಟಲ್ವ, ಇವಳ ಕೈ ಯಾವತ್ತು ಮೇಲೆ ಇರ್ತದೆ. ಉತ್ತಾನ ಹಸ್ತ ಸತತಂ ಅಂತ ಹೇಳಿದ್ದಾಳಲ್ಲ. ಹೌದು, ಉತ್ತಾನ ಹಸ್ತ ಅಂದರೆ ನೀನು ಹೀಗೆ ಅಂತ ಯಾಕೆ ಹೇಳುವುದು? ಹೀಗೆ ಅಂತ ಅನ್ಕೋ ಅಂತ ಹೇಳ್ತಾರೆ. ಅದು ಹೀಗೆ, ಅದು ಎಲ್ಲರಿಗೂ ಕೂಡ ವರಮುದ್ರೆಯಿಂದ ಆಶೀರ್ವಾದ ಮಾಡ್ತಕ್ಕಂಥವಳು ಇವಳು. ಎಲ್ಲ ಯಾರಾದರೂ ಬಂದು ನಾ ಕೈ ಮುಗಿದ್ರೆ ಹಾಂ ಅಂತ, ಈಗ ಎರಡು ಕೈಯಲ್ಲೂ, ಒಂದು ಕೈಯಲ್ಲಿ ಆಶೀರ್ವಾದ ಮಾತ್ರ ಮಾಡಿದರೆ ಸಾಕಾಗುವುದಿಲ್ಲ ಅಂತ ಎರಡೂ ಕೈಯಲ್ಲೂ ಕೂಡ ವರಮುದ್ರೆಯ ಮೂಲಕ, ಅಭಯ ಮುದ್ರೆಯ ಮೂಲಕ ಪ್ರತಿಯೊಬ್ಬರಿಗೂ ತನ್ನ ಕೈಯಲ್ಲಿದ್ದ ರೇಖೆಗಳನ್ನು ತೋರಿಸುವವಳು ಅನ್ನುವ ಕಾರಣದಿಂದ ನಾನು ಉತ್ತಾನ ಹಸ್ತ ಅಂತ ಹೇಳಿದ್ದೆ ಹೊರತು ಯಾವತ್ತೂ ಕೊಡಿ ಕೊಡಿ ಅಂತ ಕೈಯನ್ನು ಹೀಗೆ ಇಟ್ಕೊಂಡಿರ್ತಾಳೆ ಅನ್ನೋ ಅರ್ಥದಲ್ಲೆಲ್ಲ. ನಾನು ಹೇಳಿದ್ದನ್ನೆಲ್ಲ ತಪ್ಪರ್ಥ ಯಾಕೆ ಮಾಡಿಕೊಳ್ಳುವುದು ನೀನು? ಇಷ್ಟು ಅರ್ಥ ಆಗೋದಿಲ್ವ ಆ ವಿಷಯದಲ್ಲಿ? ಸರಿ, ಕೊನೆಯದ್ದು ಸಿಕ್ಕಾಬಟ್ಟೆ ಸಮಸ್ಯೆ ಇದೆ. ಚರಣೀ ವ್ಯಭಿಚಾರಿಣಿ ಅಂತ ಒಂದು ಹೇಳಿದ್ದಾರೆ. ನಾರದರೇ ಆಗಬೇಕು ಇದಕ್ಕೆ ವ್ಯಾಖ್ಯಾನ ಮಾಡೋದಕ್ಕೆ. ಅವ್ರು ಹೇಳ್ತಾರೆ, ವ್ಯಭಿಚಾರಿಣಿ ಅಂದರೆ ಅರ್ಥ ಏನು? ನಿನಗೆ ಏನು ಅರ್ಥ ಮಾಡ್ಕೊಂಡು ಅಂತ ಅಲ್ಲ. ಈಗ ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳಿದರೆ ಅದು ವ್ಯಭಿಚಾರಿಣಿ ಅಲ್ಲ. ಪರ್ವತಃ ಧೂಮವಾನ್ ವನ್ಯೇಹೆ ಅಂತ ಹೇಳಿದರೆ ವ್ಯಭಿಚಾರ. ವ್ಯಭಿಚಾರ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅದು ಒಬ್ಬರ ಜೊತೆಗೆ ಇರುವುದಿಲ್ಲ, ಬೇರೆ ಬೇರೆಯವ್ರ ಜೊತೆಗೆ ಇರ್ತದೆ ಅಂತ ಅಲ್ವಾ? ಈಕೆ ಎಂಥವಳು ಗೊತ್ತೋ? ಇವಳು ಒಂದು ಪೀಠದಲ್ಲಿ ಕೂತು ಕಾಲು ಕೆಳಗೆ ಹಾಕಿದ್ರು ಅಂದರೆ ಎಷ್ಟು ಜನ ಬಂದು ಆ ಕಾಲು ಮುಡ್ತಾರೆ ಗೊತ್ತಾ? ಒಬ್ಬರಲ್ಲ. ಆದ್ದರಿಂದ ಅವಳು ಕಾಲಿನಲ್ಲಿ ವ್ಯಭಿಚಾರ ಅವಳಿಗೆ.
ಅಂದರೆ ಒಬ್ಬರೇ ಗಂಡಸರು ಬಂದಲ್ಲ, ಇಂದ್ರ ಬರ್ತಾನೆ, ಅಗ್ನಿ ಬರ್ತಾನೆ, ಯಮ ಬರ್ತಾನೆ, ನಿರುತಿ ಬರ್ತಾನೆ, ಎಲ್ಲರೂ ಬಂದು ಇವಳ ಕಾಲು ಮುಟ್ಟುವುದೇ. ಆದ್ದರಿಂದ ಇವಳ ಕಾಲು ವ್ಯಭಿಚಾರಿಣಿ ಅಂತ, ಚರಣೀಹಿ ವ್ಯಭಿಚಾರಿಣಿ. ಈ ಪಾದಗಳನ್ನು ಎಲ್ಲ ಗಂಡಸರು ಬಂದು ಮುಟ್ಟುವುದರಿಂದ ಇವಳು ಹಾಗೆ ಅಂತ ನಾನು ಹೇಳಿದ್ದೆ ಹೊರತು ನೀನು ಯಾಕೆ ತಪ್ಪು ಅರ್ಥ ಮಾಡ್ಕೊಳ್ತಿ? ನಿನಗೆ ನಿನ್ನ ಮಗಳ ಮೇಲೆ ಅಷ್ಟು ವಿಶ್ವಾಸ ಇದ್ದಿದ್ರೆ ನಾನು ತಪ್ಪು ಹೇಳಿದರೂ ನಿನಗೆ ಸರಿಯಾಗಿ ಅರ್ಥ ಆಗಬೇಕು. ನಾರದರು ಒಂದು ದೊಡ್ಡ ವಿಷಯ ಹೇಳ್ತಾರೆ, ವೇದಾಂತದ ವಿಷಯ ಅದು. ಏನು ವೇದ? ದೇವರನ್ನು ನಾವು ಬೈದರೆ, ವೇದದಲ್ಲಿ ಕೆಲವು ಬೈಗಳುಂಟು, ದೇವರನ್ನು ಬೈಯುವ ಮಾತು ಅಂತ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಊಟ ಮಾಡ್ತಾನೆ, ತಿಂಡಿ ಪೋತ, ಹೊಟ್ಟೆ ಬಾಕ ಅಂತ ಮಾತುಗಳುಂಟು. ದೇವರನ್ನು ಹೊಟ್ಟೆ ಬಾಕ ಅಂತ ಹೇಳಿದರೆ ನಾವೇನೋ ತಪ್ಪು ತಿಳ್ಕೊಳ್ತೇವಾ? ದೇವರು ಹೊಟ್ಟೆ ಬಾಕ ಅಂತ ಹೇಳಿದರೆ ಬಹುಭುಕ್ತ್ವಂ ನ ದೋಷಾಯ. ಭಗವಂತನ ದೊಡ್ಡ ಭೋಜನ ಅಂತ ಹೇಳಿದರೆ ಆತ ಒಂದು ಎಲೆ ಹಾಕ್ಕೊಳ್ತಾನೆ. ಆ ಎಲೆ ಎಷ್ಟು ದೊಡ್ಡದು ಅಂತ ಹೇಳಿದರೆ ಅದರ ಪರಿಮಿತಿಯನ್ನು ಸ್ವತಃ ಲಕ್ಷ್ಮೀದೇವಿಯೇ ಹುಡುಕುವುದು ಕಷ್ಟ ಆಗ್ತದೆ. ಅಷ್ಟು ದೊಡ್ಡ ಎಲೆ, ಯಾಕೆಂದರೆ ಅದು ಲಕ್ಷ್ಮೀದೇವಿಯೇ ಎಲೆ. ಅವನು ಯಾವುದನ್ನು ಎಲೆ ನನ್ನ ಹೆಂಡತಿಯೇ ಅಂತ ಕರೀತಾನೋ ಅದೇ ಎಲೆ ಅಂತೆ, ಅದೇ ಎಲೆ. ಆ ಲಕ್ಷ್ಮಿಯನ್ನೇ ಎಲೆಯಾಗಿಸಿಕೊಂಡು ಆ ಎಲೆಯ ಮೇಲೆ ಯತ್ರ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ ಮೃತ್ಯುರ್ಯಸ್ಯೋಪಸೇಚನಂ ಸಯಿತ್ಥ ಉಪನಿಷತ್ತು ಹೇಳ್ತದೆ. ಅವನು ಬ್ರಾಹ್ಮಣ ಜಾತಿ ಅನ್ನೋದು ಒಂದು ತುತ್ತು ಅಷ್ಟೇ ಅವನಿಗೆ. ಆ ಎಲೆಯಲ್ಲಿ ಹಾಕಿಕೊಂಡು ಒಂದು ತುತ್ತಿಗೆ ಅದನ್ನು ಮುಗಿಸಿಬಿಡ್ತಾನೆ. ಆಮೇಲೆ ಕ್ಷತ್ರ ಅನ್ನೋದು ಎರಡನೇ ತುತ್ತು. ಆ ಮಧ್ಯದಲ್ಲಿ ಸ್ವಲ್ಪ ನಾಲಿಗೆ ರುಚಿ ಕೆಟ್ಟಿತು ಅಂತಾದರೆ ಉಪ್ಪಿನಕಾಯಿ ಹಾಗೆ ಹಚ್ಚಿಕೊಳ್ಳುವುದಕ್ಕೆ ಮೃತ್ಯುರ್ಯಸ್ಯ ಉಪಸೇಚನ. ಮೃತ್ಯು ದೇವತೆಯೇ ಉಪ್ಪಿನಕಾಯಿ ಚಟ್ನಿ ಅವನಿಗೆ. ಅದು ಈ ಮೃತ್ಯು ಮುಗಿಯಿತು. ಆಮೇಲೆ ಯಮ ಅನ್ನುವ ಮೃತ್ಯು ಮುಗಿದ ಮೇಲೆ ರುದ್ರ ಅನ್ನುವ ಮೃತ್ಯು. ಇದನ್ನೆಲ್ಲ ನೆಕ್ಕುವುದಕ್ಕೋಸ್ಕರ ಮಾಡಿ ಎಲ್ಲವನ್ನೂ ಮುಗಿಸುವ ದೊಡ್ಡ ಭೋಜನ ಅವನದ್ದು. ಇಷ್ಟು ದೊಡ್ಡ ಭೋಜನ ಮಾಡ್ತಾನೆ ಅಂತ ಹೇಳಿದರೆ ಅದು ದೋಷ ಅಂತ ಹೇಳ್ತೀರ ನೀವು? ಲೋಕದಲ್ಲಿ ಸಾಮಾನ್ಯರಿಗೆ ದೋಷವಾಚಕ ಶಬ್ದವಾಗಿ ಕಾಣಿಸತಕ್ಕಂತಹ ಶಬ್ದಗಳು ಗುಣಪೂರ್ಣವಾದ ವ್ಯಕ್ತಿಯಲ್ಲಿ ಹೋಗಿ ನಿಂತಾಗ ಅದು ಗುಣವಾಚಕವಾಗಿ ನಿಲ್ತದಲ್ವಾ? ಹಾಗೆ ನಾವು ದೋಷವಾಚಕವಾದ ಶಬ್ದ ಹೇಳ್ಬೋದು, ಆದರೆ ಯಾರ ಕುರಿತು ಹೇಳ್ತಾ ಇರುವುದು? ಜಗದಂಬೆ ಆಗತಕ್ಕಂತಹ ಈಕೆಯ ಬಗ್ಗೆ ಹೇಳ್ತಾ ಇರೋದು. ಪರಮೇಶ್ವರನ ಜೊತೆಗೆ ಪರಮೇಶ್ವರಿಯಾಗಿ ವಿರಾಜಿಸತಕ್ಕಂತಹ ಈ ಪಾರ್ವತಿಯ ಬಗ್ಗೆ ಹೇಳ್ತಾ ಇರುವುದು. ಆದ್ದರಿಂದ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನಾನು ಆಕೆಯ ಬಗ್ಗೆ ಈ ಶಬ್ದ ಹೇಳಿದೆ ಅಂತ ದೋಷ ಬರುವುದಿಲ್ಲ. ಇಷ್ಟು ಹೇಳಿ ಇನ್ನೊಂದು ಮಾತು ಹೇಳ್ತಾರೆ, ಚರಣೀಹಿ ವ್ಯಭಿಚಾರಿಣಿ ಅಂದರೆ ಇನ್ನೊಂದು ಅರ್ಥ ಗೊತ್ತಾ ನಿನಗೆ ಅಂತ ಅವರೇ ನಾರದರೇ ವ್ಯಾಖ್ಯಾನ. ತಮ್ಮ ಮಾತಿಗೆ ತಾವೇ ವ್ಯಾಖ್ಯಾನ ಮಾಡುವುದು. ಒಂದು ವರ್ಣಶಾಸ್ತ್ರ ಅಂತ ಉಂಟಂತೆ. ವರ್ಣಶಾಸ್ತ್ರ ಅಂದ್ರೆ ಏನು? ಅದು ಬಣ್ಣಗಳ ಬಗ್ಗೆ ವಿವರಣೆ ಕೊಡ್ತಕ್ಕಂಥ ಒಂದು ಶಾಸ್ತ್ರ. ಬಣ್ಣ ಅಂದರೆ ಯಾವ ಬಣ್ಣ ಗೋಡೆಗೆ ಹಾಕಬೇಕು, ಯಾವ ಬಣ್ಣ ಅಟ್ಟಕ್ಕೆ ಹಾಕಬೇಕು ಅಂತ ಇಂಥದ್ದು. ಯಾವ ಬಣ್ಣದ ಕಾಂಬಿನೇಷನ್ ಮನಸ್ಸಿಗೆ ಹಿತವಾಗ್ತದೆ, ಜೊತೆಗೆ ಕಣ್ಣಿಗೆ ಯಾವ ರೋಗ ಬಂದಾಗ ಯಾವ ಬಣ್ಣವನ್ನು ನೋಡ್ತಾ ಇರಬೇಕು. ಕೆಲವೊಂದು ರೋಗಗಳು ಅವನಿಗೆ ನಸು ಕುರುಡು ಅಂತ ಬರ್ತದೆ. ನಸುಕಿನಲ್ಲಿ ಮಾತ್ರ ಕುರುಡು, ಲೈಟ್ ಹಾಕಿದಾಗ ದೀಪ ಹಚ್ಚಿದಾಗ ಕಾಣಿಸುತ್ತೆ. ಕೆಲವರಿಗೆ ಹಾಗಲ್ಲ, ರಾತ್ರಿ ಕುರುಡು ಅಂತ ದೋಷ. ಅದು ದೀಪ ಹಚ್ಚಿದರೆ ಕಾಣುವುದಿಲ್ಲ, ಸೂರ್ಯನ ಬೆಳಕಿನಲ್ಲಿ ಮಾತ್ರ ವಸ್ತು ಕಾಣಿಸ್ತದೆ. ಇಂಥದ್ದೆಲ್ಲ ದೋಷಗಳುಂಟು. ಅಂಥ ದೋಷಗಳನ್ನು ಕಣ್ಣಿನಿಂದ ಪರಿಹಾರ ಮಾಡುವುದಕ್ಕೆ ಇಂಥ ಬಣ್ಣ ನೋಡಬೇಕು. ಕೆನ್ನೆ ಇದಿಲೆಯನ್ನು ನೋಡಬೇಕು, ನೀಲವರ್ಣದ ಕಮಲವನ್ನು ನೋಡಬೇಕು. ಇಲ್ಲ ಕೆಂಪು ಬಣ್ಣದ ಕಮಲವನ್ನು ದಿವಸಕ್ಕೆ 10 ನಿಮಿಷ ಹೀಗೆ ನೋಡ್ತಾ ಇರಬೇಕು ಅಂತ ಕೆಲವು ಕಣ್ಣಿನ ಥೆರಪಿಗಳುಂಟು. ಈ ಬಣ್ಣವನ್ನು ನೋಡ್ತಾ ಇರಬೇಕು. ಅದರ ಬಗ್ಗೆ ಎಲ್ಲ ಹೇಳ್ತಕ್ಕಂಥ ಒಂದು ವರ್ಣಶಾಸ್ತ್ರ ಅಂತುಂಟು. ಆ ವರ್ಣಶಾಸ್ತ್ರದಲ್ಲಿ ಯಾವ ಯಾವ ಬಣ್ಣಗಳನ್ನು ಸೇರಿಸಿದರೆ ಯಾವ ಬಣ್ಣ ಆಗ್ತದೆ, ಮೂಲಭೂತವಾಗಿರುವ 4 ಬಣ್ಣಗಳು ಯಾವುದು, ಆ 4 ಬಣ್ಣಗಳನ್ನು ಸೇರಿಸ್ತಾ ಅದು ಹೇಗೆ 18 ಬಣ್ಣ ಆಗ್ತದೆ. 18 ಬಣ್ಣಗಳನ್ನು ಮತ್ತೆ ಬೇರೆ ಬೇರೆ ಪರಿಮಾಣದಲ್ಲಿ ಒಟ್ಟು ಹಾಕಿತು ಅಂತ ಆದರೆ ಆ ಬಣ್ಣ 72 ಬಣ್ಣ ಹೇಗೆ ಆಗ್ತದೆ. 72 ರಾಗಗಳಾಗುವ ಹಾಗೆ 70 ವರ್ಣಮಾಲೆ ಉಂಟು, ವರ್ಣಗಳು. ಅದು ಹೇಗಾಗ್ತದೆ, ಈ ಬಣ್ಣಗಳ ಬಗ್ಗೆ ವಿವರಣೆ ಕೊಡ್ತಕ್ಕಂಥ ಒಂದು ಶಾಸ್ತ್ರ. ಆ ಶಾಸ್ತ್ರದಲ್ಲಿ ಈ ದೇವತೆಗಳ ಕಿರೀಟದಲ್ಲಿ ಯಾವ ಯಾವ ರತ್ನಗಳನ್ನು ಎಲ್ಲೆಲ್ಲಿ ಹಚ್ಚಿದರೆ ಅದು ಸರಿಯಾದ ಕಿರೀಟ ಆಗ್ತದೆ ಅಂತ ಇದನ್ನೆಲ್ಲ ಹೇಳ್ತಾರೆ. ಆ ಕಿರೀಟದ ಒಂದು ಬಣ್ಣಗಳ ಕಾಂಬಿನೇಷನ್ಗೋಸ್ಕರ ಇಲ್ಲಿ ಈ ರತ್ನ ಹಾಕಬೇಕು ಅಂತ ಒಂದು ವ್ಯವಸ್ಥೆ ಇದೆ. ಅಂತಹ ರತ್ನಗಳಿಂದ ಭೂಯಿಷ್ಠರಾದ ದೇವತೆಗಳು ಬಂದು ತಮ್ಮ ಕಿರೀಟದಿಂದ ಈಕೆಯ ಪಾದದ ಸನಿಹದಲ್ಲಿರುವ ಪಾದಪೀಠಕ್ಕೆ ಕಿರೀಟವನ್ನು ಘಟ್ಟಿಸ್ತಾರೆ. ತಮ್ಮ ಕಿರೀಟವನ್ನು ಘಟ್ಟಿಸಿದಾಗ ಆ ಕಿರೀಟದಲ್ಲಿರುವ ರತ್ನದ ಬೆಳಕೆಲ್ಲ ಇವಳ ಪಾದದ ಮೇಲೆ ಕಾಣಿಸುತ್ತೆ. ಬೆಳಕೆಲ್ಲ ಅದರಿಂದ ಅದಕ್ಕೆ ಹೊಳೆತದ ಬಣ್ಣಗಳು, ರತ್ನದ ಬಣ್ಣಗಳು ಈಕೆಯ ಪಾದದಲ್ಲಿ ಕಾಣಿಸ್ತದೆ. ಆ ಪಾದದಲ್ಲಿ ಕಾಣಿಸಿದ ಬೇರೆ ಬೇರೆ ಬಣ್ಣಗಳ ರಾಶಿ ಉಂಟಲ್ಲ, ಅದಕ್ಕೆ ವ್ಯಭಿಚಾರಿ ಅಂತ ಹೆಸರು. ವ್ಯಭಿಚಾರ ವರ್ಣ ಅಂತ ಅದಕ್ಕೆ ಹೆಸರು. ಒಂದು ವರ್ಣಶಾಸ್ತ್ರ ಓದಿದರೆ ಮಾತ್ರ ಅರ್ಥ ಆಗುವ ವಿಷಯ. ಬಣ್ಣದಲ್ಲಿ ಒಂದು ವ್ಯಭಿಚಾರ ವರ್ಣ ಅಂತ ಉಂಟು. ಅಂದರೆ ಅದು ಬೇರೆ ಬೇರೆ ಬಣ್ಣಗಳು ಓಡಾಡ್ತಾ ಇದ್ದರೆ ಅದಕ್ಕೆ ವ್ಯಭಿಚಾರ ವರ್ಣ ಅಂತ ಹೆಸರು. ಅದು ಓಡಾಡುವ ಹಾಗೆ ಕಾಣಿಸಬೇಕು. ದೊಡ್ಡ ದೊಡ್ಡ ಮಂಡಲಗಳ ರಚನೆ ಮಾಡಿ ದೇವರನ್ನು ಆರಾಧನೆ ಮಾಡುವ ವಿಧಾನ ಇದೆ. ಆ ಮಂಡಲ ರಚನೆ ಮಾಡಿದ ಮೇಲೆ ಆ ಮಂಡಲದ ಮೇಲೆ ಅಭ್ರಕವನ್ನು ಸೇಚನ ಮಾಡುವುದಕ್ಕೆ ಒಂದು ವಿಧಿ ಇದೆ. ಅಭ್ರಕ ಅಂದರೆ ಅದು ಒಂದು ಪುಡಿ. ಅಭ್ರಕ ಅನ್ನುವುದು ಯಾವುದು ಒಂದು ಧಾತು. ಆ ಧಾತುವನ್ನು ಪುಡಿಯನ್ನು ಅದಕ್ಕೆ ಹಾಕಬೇಕು.
ಹಾಕಿದ ಮೇಲೆ ನೀವು ಅದಕ್ಕೊಂದು ಆರತಿ ಹೀಗೆ ಎತ್ತಿದ್ರಿ ಅಂದರೆ ಫಳ 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 ಅನ್ನುತ್ತೆ. ಗಾಜಿನ ಚೂರುಗಳ ಮೇಲೆ ಹೀಗೆ ಅಂದರೆ ಹೇಗೆ ಫಳ ಅನ್ನುತ್ತೋ ಹಾಗೆ ಅಭ್ರಕದ ಮೇಲೆ ಅದು ಎಲ್ಲ ಕಡೆ ವಿಚಿತ್ರ ವಿಚಿತ್ರ ಬಣ್ಣಗಳಲ್ಲಿ ಅದು ಕಂಗೊಳಿಸ್ತದೆ. ಈ ಮಂಡಲದಲ್ಲಿ ಆ ಕಂಗೊಳಿಸುವ ಬಣ್ಣಕ್ಕೇನೆ ವ್ಯಭಿಚಾರ ವರ್ಣ ಅಂತ ಹೆಸರು, ಆ ವರ್ಣಕ್ಕೆ ವ್ಯಭಿಚಾರ ವರ್ಣ ಅಂತ ಹೆಸರು. ಬೇರೆ ಬೇರೆ ವರ್ಣಗಳು ಸೇರಿ ಆಗಿರುವಂಥದ್ದು. ಹಾಗೆ ಇವಳ ಪಾದದಲ್ಲಿ ದೇವತೆಗಳ ಕಿರೀಟದಲ್ಲಿರುವ ನಾನಾ ರತ್ನಗಳ ನಾನಾ ವರ್ಣಗಳು ಜೊತೆ ಸೇರಿ ಅದು ಕಿರೀಟ ಎತ್ತಿ ತಲೆ ಎತ್ತುವ ಹೊತ್ತಿಗೆ ಉಂಟಾಗುವ ಅಲ್ಲಿ ಬಣ್ಣಗಳ ಕಾರಣದಿಂದ ವ್ಯಭಿಚಾರ ಉಂಟಾಗ್ತದೆ ಅಂತ ಹೇಳಿ ನಾನು ಚರಣೈಹಿ ವ್ಯಭಿಚಾರಿಣಿ ಅಂತ ಹೇಳಿದ್ದು. ಅದರಿಂದ ಗುಣವನ್ನು ಚಿಂತನೆ ಮಾಡುವವರಿಗೆ ಪ್ರತಿಯೊಂದು ಶಬ್ದದಿಂದಲೂ ಗುಣ ಗೊತ್ತಾಗ್ತದೆ ಅಂತ ನಾರದರು ವರ್ಣನೆ ಮಾಡಿದಾಗ ಈತನ ತಲೆ ಮೇಲಕ್ಕೆ ಬಂತು. ಅವ ಹೇಳ್ತಾನೆ, ಸ್ವಾಮಿ ಎಷ್ಟು ಆನಂದ ಪಡ್ತಾ ಇದ್ದೇನೆ ಅಂದರೆ, ನನ್ನನ್ನು ತೆಗೆದುಕೊಂಡು ಹೋಗಿ ಪ್ರಪಾತಕ್ಕೆ ಹಾಕಿದ್ರಿ, ಪ್ರಪಾತಕ್ಕೆ ಹಾಕಿ ಎತ್ತಿ ಮೇಲೆ ಇಟ್ಟದ್ದಲ್ಲ, ಸಪ್ತ ಲೋಕಾಧಿಪತಿಯನ್ನು ಕೊಟ್ಟರೆ ಹೇಗೋ ಹಾಗೆ ಆಗಿ ಹೋಗಿದೆ ಅಂತ ಹೇಳ್ತಾರೆ. ಮೊದಲು ಗುಂಡಿಗೆ ಹಾಕಿದರು, ಗುಂಡಿಗೆ ಹಾಕಿ ಎತ್ತಿ ಮೇಲೆ ಇಟ್ಟಾಗ ಖುಷಿಯಾದದ್ದಲ್ಲ ನನಗೆ, ಗುಂಡಿಗೆ ಹಾಕಿದವನನ್ನು ಎತ್ತಿ ಊರ್ಧ್ವಲೋಕಕ್ಕೆಲ್ಲ ನನ್ನನ್ನು ಅಧಿಪತಿ ಅಂತ ಮಾಡಿ ಹಾಕಿದರೆ ಏನು ಆನಂದ ಆಗುತ್ತೆ. ಅಂಥ ಸ್ಥಿತಿಗೆ ನನ್ನನ್ನು ತಂದಿಟ್ರಿ, ನಿಮಗೆ ನನ್ನ ನಮಸ್ಕಾರ ಅಂತ ಒಂದು ನಮಸ್ಕಾರ ಮಾಡ್ತಾನೆ. ನೋಡಿ, ಇದರಲ್ಲಿ ಒಂದು ವಿಷಯ ಇದೆ. ಒಬ್ಬ ಮನುಷ್ಯನಿಗೆ ಆನಂದ ಆಗಬೇಕಾದ್ರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಆನಂದ ಆಗೋದಿಲ್ಲ. ಮತ್ತೇನು ಮಾಡಬೇಕಂದ್ರೆ ಮೊದಲು ಇದ್ದದ್ದನ್ನೆಲ್ಲ ಕೆಳಗೆ ಹಾಕಿ ಏನೂ ಇಲ್ಲ ಅಂತ ಮಾಡಬೇಕು. ಅವನನ್ನು ಏನೂ ಇಲ್ಲ ಅಂತ ಮಾಡಿದಾಗ ಒಂದು ಸಿಕ್ಕಾಬಟ್ಟೆ ನರ್ವಸ್ ಆಗ್ತಾನೆ, ಒಂದು ರೀತಿಯಲ್ಲಿ ಆತ ಮಾನಸಿಕವಾಗಿ ಖಿನ್ನನಾಗಿ ಹೋಗ್ತಾನೆ. ಆ ಖಿನ್ನತೆಗೆ ಬಂದವನಿಗೆ ಉತ್ಕೃಷ್ಟವಾದ ಆನಂದ ಕೊಟ್ಟರೆ ಆ ಆನಂದ ಮೊದಲು 10 ಇದ್ದದ್ದು ಈಗ 1000ವಾಗಿ ಪರಿಣಮಿಸ್ತದೆ. ಈಗ ಆದದ್ದದು ಹಿಮವತ್ ಪರ್ವತನಿಗೆ ನಾರದರು ಮಾಡಿದ ಈ ಒಂದು ಚಮತ್ಕಾರದ ಕಾರಣದಿಂದಾಗಿ ಸಿಕ್ಕಾಬಟ್ಟೆ ಆನಂದವಾಗಿ ನಾರದರನ್ನು ಆತ ಮಹಾಪೂಜೆ ಮಾಡ್ತಾನೆ. ಸಿಕ್ಕಾಬಟ್ಟೆ ಅರ್ಘ್ಯಾದಿಗಳನ್ನು, ತನ್ನ ಹಿಮವತ್ ಪರ್ವತದಲ್ಲಿ ಇಲ್ಲದೇ ಇದ್ದ ಯಾವುದೇ ಖನಿಜಗಳಿಲ್ಲ, ಧಾತುಗಳಿಲ್ಲ, ಗೈರಿಕ ಮೊದಲಾದ ನಾನಾ ವಿಧವಾದ ಧಾತುಗಳಿದ್ದಾವೆ. ಆ ಧಾತುಗಳನ್ನೆಲ್ಲ ತಂದು ಮುಂದೆ ಇಡ್ತಾನೆ. ಅನೇಕ ರೀತಿಯ ವೃಕ್ಷದಲ್ಲಿ ಚಂದನಗಳು, 8 ಬಗೆಯ ಚಂದನ, ಅಷ್ಟಚಂದನ ಅಂತ ಕರೀತಾರೆ. ರಕ್ತಚಂದನ ಬೇರೆ, ಶ್ರೀಚಂದನ ಬೇರೆ, ಶ್ರೀಚಂದನ ಜೊತೆಗೆ ಶ್ರೀಗುರು ಚಂದನ ಬೇರೆ, ಅನೇಕ ಬಗೆಯದ್ದಾದ ಚಂದನ. ಆ ಚಂದನಗಳನ್ನೆಲ್ಲ ಅವರ ಮುಂದೆ ಇಡ್ತಾರೆ. ಬೇರೆ ಬೇರೆ ರೀತಿಯ ಲೋಹಗಳು ಅಲ್ಲಿ ಸಿಗತಕ್ಕಂಥದ್ದು, ಅಂಥದ್ದು ರತ್ನಗಳು, ನಾನಾ ರತ್ನಗಳು, ಅವುಗಳನ್ನೆಲ್ಲ ತಂದು ಈತನನ್ನು ಉಪಚಾರ ಮಾಡ್ತಾರೆ. ನಾರದರು ಅದನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ನಾನೊಂದು ಚಮತ್ಕಾರ ಮಾಡಿದ್ದೇನೆ ಅಷ್ಟೇ. ಈಗ ಪಕ್ಕದಲ್ಲಿರ್ತಕ್ಕಂತಹ ಈಕೆಯನ್ನು ರುದ್ರನಿಗೆ ಕೊಟ್ಟು ವಿವಾಹ ಮಾಡಬೇಕು ಅನ್ನೋದು ನನ್ನದು ಹೇಳಬೇಕಾದ ಮುಖ್ಯ ವಿಷಯ. ಈಕೆ ಹುಟ್ಟಿದ್ದೇ ಶಿವನಿಗೋಸ್ಕರ. ಆದ್ದರಿಂದ ಶಿವನಿಗೆ ಈಕೆಯನ್ನು ವಿವಾಹ ಮಾಡಬೇಕು. ಅದಕ್ಕೆ ಏನು ಯೋಜನೆ ಹಾಕಬೇಕು ಅದನ್ನು ನೀನು ಮಾಡು, ನಾನು ಇಂದ್ರನಲ್ಲಿ ಹೋಗಿ ಮಾತಾಡುವುದಿದೆ, ಹೊರಟೆ ಅಂತೇಳಿ ಹೊರಟುಬಿಟ್ರು. ಅಂತೂ ಮೇನೆ ಮತ್ತು ಹಿಮವಂತನಿಗೆ ಈಕೆಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡಬೇಕು. ಅಷ್ಟೇ ಅಲ್ಲ, ಸ್ವತಃ ಆಕೆಗೂ ಕೂಡ ಶಿವನ ಬಗ್ಗೆ ಅಂತಹ ಮಮಕಾರ ಹುಟ್ಟುವ ಹಾಗೆ ನಾರದರು ಮಾಡಿ ಹೋದರು. ಹೋಗಿ ಇಂದ್ರನ ಹತ್ರ ಹೋಗಿ ಹೇಳಿದರು, ನನ್ನ ಕೆಲಸ ಹಣ್ಣಾಯಿತು ಅಂತ ಹೇಳಿದರು. ನನಗೇನು ನೀವು ಜವಾಬ್ದಾರಿ ಕೊಟ್ಟದ್ದು? ಹುಡುಗಿಯನ್ನು ಶಿವನಿಗೆ ಮದುವೆ ಮಾಡಿಸುವ ವ್ಯವಸ್ಥೆ ಅದನ್ನು ಮಾಡಿ ಬಂದಿದ್ದೇನೆ, ಇನ್ನೂ ಎಲ್ಲ ನಡ್ಕೊಂಡು ಹೋಗ್ತದೆ ಮುಂದೆ. ಇಂದ್ರನ ಹತ್ರ ಹೋಗುವಾಗ ಒಂದು ಮಾತು ಹೇಳ್ತಾರೆ ನಾರದರು, ನಾನು ಹುಡುಗಿಯನ್ನು ಶಿವನಿಗೆ ಕೊಡಿಸುವುದಕ್ಕೆ ಬೇಕಾಗಿ ಇಡೀ ಕುಟುಂಬದಲ್ಲೇ ವ್ಯವಸ್ಥೆ ಮಾಡಿದ್ದೇನೆ. ಅವನ ತಂಗಿಗೆ ಗೊತ್ತಾಗಿದೆ, ತಾಯಿಗೆ ಗೊತ್ತಾಗಿದೆ, ಎಲ್ಲರಿಗೂ. ಮೈನಾಕನೂ ಅಲ್ಲಿದ್ದ, ಮೈನಾಕನಿಗೂ ಗೊತ್ತಾಗಿದೆ. ಇನ್ನು ವಿಷಯ ಎಲ್ಲ ಸರಿ ಹೋಯಿತು. ಆದರೆ ಶಿವನನ್ನು ಒಪ್ಪಿಸುವ ಜವಾಬ್ದಾರಿ ಅದು ನನ್ನಿಂದ ಆಗಲಿಕ್ಕಿಲ್ಲ. ನಾನು ಹಿಡ್ಕೊಂಡು ಹೋಗಿ ನಾರಾಯಣ ನಾರಾಯಣ ಅಂದರೆ ಅವನೇನು ಮಾಡಲ್ಲ. ಅವನನ್ನು ಒಪ್ಪಿಸುವ ಜವಾಬ್ದಾರಿ ನಿಂದೆ. ಇದನ್ನು ಈ ಇಂದ್ರ ಕೇಳಿದ, ಶಿವನನ್ನು ವ್ಯವಸ್ಥೆ ಮಾಡುವುದಕ್ಕೆ ಏನು ಮಾರ್ಗ? ನಿಮ್ಮಿಂದ ಆಗಲಿಕ್ಕಿಲ್ಲ ಸರಿ, ಆದರೆ ಸಲಹೆ ಸೂಚನೆ ಕೊಡ್ಬೋದಲ್ವ ನೀವು, ಏನು ಮಾಡ್ಬೋದು? ಅದಕ್ಕೆ ನಿನ್ನ ಮನ್ಮಥನನ್ನು ಕರಿ, ಅವನ ಮೂಲಕ ವ್ಯವಸ್ಥೆ ಮಾಡಬೇಕು. ಇಂದ್ರ ಆ ಕೂಡಲೇ ಹೇಳಿ ಕಳಿಸಿದ ಮನ್ಮಥನಿಗೆ. ಮನ್ಮಥ ಬಂದು ಕೂಡಲೇ ಮನ್ಮಥ ಹೇಳ್ತಾನೆ, ಇಂದ್ರ ನನ್ನನ್ನು ಶಿವನ ಕಡೆಗೆ ಕಳಿಸುವ ಯೋಚನೆ ಹಾಕಿದೆಯಂತೆ, ಅದೊಂದು ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳು, ಇದೊಂದು ಆಗೋದಿಲ್ಲ ಅಂತ ಹೇಳ್ದ. ಯಾಕಂದರೆ ಇಂದ್ರ ಹೇಳಿದ ಮೇಲೆ ಆಗುವುದಿಲ್ಲ ಅಂತ ಹೇಳಿದರೆ ಇಂದ್ರನ ಸ್ಥಾನಕ್ಕೆ ನಾನು ಧಿಕ್ಕಾರ ಹಾಕಿದ ಹಾಗೆ. ಇಂದ್ರ ಅಂತ ಹೇಳಿದರೆ ದೇವತೆಗಳನ್ನು ನಿಯಮಿಸುವ ಅದೊಂದು ಸ್ಥಾನ. ಆ ಸ್ಥಾನದಿಂದ ಆದೇಶ ಯಾರಿಗೇ ಬರಲಿ, ಅವರು ಇಂದ್ರನಿಗಿಂತ ಮೇಲ್ಸ್ತರದಲ್ಲಿದ್ದವರು ಅದನ್ನು ಪಾಲಿಸಬೇಕು ಅಂತ ಆದ ಮೇಲೆ ಇಂದ್ರನ ಸಮಾನ ಸ್ಥಾನದಲ್ಲಿರ್ತಕ್ಕಂಥ ಸ್ಕಂದ ಅಥವಾ ಇವನು ಸುಬ್ರಹ್ಮಣ್ಯ, ಈ ಮನ್ಮಥನೇ ಮುಂದಕ್ಕೆ ಸ್ಕಂದನಾಗಿ ಹುಟ್ಟುವುದು, ಈ ಮನ್ಮಥನೇ ಮುಂದಕ್ಕೆ ಪ್ರದ್ಯುಮ್ನಾಗಿ ಹುಟ್ಟುವುದು, ಮನ್ಮಥನೇ ಹಿಂದಕ್ಕೆ ಕುಮಾರನಾಗಿ ಹುಟ್ಟಿದ್ದಾನೆ, ಸನತ್ ಕುಮಾರನಾಗಿ ಹುಟ್ಟಿದ್ದಾನೆ. ಅಂದರೆ ಮನ್ಮಥನಿಗೆ ಕೆಲವು ಅವತಾರಗಳಿದ್ದಾವೆ. ಶಿವನಿಂದ ಆತ ಹುಟ್ಟುವುದಕ್ಕೋಸ್ಕರ ಒಂದು ಸಲ ಸಾಯಬೇಕಾಗಿದೆ, ಇದು ಈಗ ನಡಿಬೇಕಾದ ಕೆಲಸ. ಅದಕ್ಕೋಸ್ಕರ ಆತ ಬರುವಾಗಲೇ ಹೇಳ್ತಾನೆ, ನಾನು ಸಾಯುವ ಕೆಲಸ ಮಾಡುವುದಿಲ್ಲ. ಯಾಕೆಂತೇಳಿದರೆ ರುದ್ರನಿಗೆ ಸಂಹಾರಕ ಅಂತ ಹೆಸರು.
ಆತ ಇವತ್ತು ದಾಕ್ಷಾಯಣಿ ವಿನಾಶಾನಂತರದಲ್ಲಿ ಸಿಟ್ಟುಗೊಂಡಂತಹ ಶಿವ ತಾನು ತನ್ನ ಸಿಟ್ಟಿನ ಮರೆವಿಗೋಸ್ಕರ ತಪಸ್ಸಿನಲ್ಲಿದ್ದಾನೆ. ಆದ್ದರಿಂದ ತಪಸ್ಸಿನಿಂದ ವಿಮುಖನಾದರೆ ಸಾಕು, ಆ ಸಿಟ್ಟು ಪ್ರಜ್ವಲಿಸಿ ಬಿಡುತ್ತದೆ. ತಪಸ್ಸಿನ ವಿಮುಖತೆಗೋಸ್ಕರ ಅಲ್ವಾ ನನಗೆ ಆದೇಶ ನೀವು ಕೊಡುವುದು? ತಪಸ್ಸು ವಿಮುಖವಾದರೆ ಸಾಕು. ಅವತ್ತು ದಾಕ್ಷಾಯಿಣಿ ಪ್ರಸಂಗದಲ್ಲಿ ಉದ್ಭೂತವಾದಂತಹ ಮನ್ಯು, ಅವನಿಗೆ ಸ್ವತಃ ಮನ್ಯು ಅಂತ ಹೆಸರು. ಯಸ್ತೆ ಮನ್ಯೋ ವಿದದ್ವಜ್ರ ಸಾಯಕ ಅಂತ ವರ್ಣನೆ ಮಾಡ್ತದೆ ಋಗ್ವೇದದ ಮಂತ್ರ. ಸಾಮಾನ್ಯ ಮನ್ನು ಅಲ್ಲ ಅದು, ಅದು ವಜ್ರ ಸಾಯಕದ ಹಾಗಿರ್ತಕ್ಕಂತಹ ಮನ್ಯು. ವಜ್ರಾಯುಧ ಹೇಗೋ ಬಾಣ ಹೇಗೋ ಹಾಗಿರತಕ್ಕಂತಹ ಮನ್ಯು. ಆ ಮನ್ಯುವನ್ನು ನಾನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನಗೆ ಆ ಕೆಲಸ ಕೊಡಬೇಡಿ. ಇಂದ್ರ ನಗ್ತಾ ಬಾ ಕೂತ್ಕೋ, ನಾನು ಏನು ಹೇಳ್ತೇನೆ ಆಮೇಲೆ ನಿಂದೆಲ್ಲ ಹೇಳು. ನಾನು ಹೇಳಲೇ ಇಲ್ಲ ಏನು ಕೆಲಸ ಮಾಡಬೇಕು ಅಂತ ಹೇಳುವುದಕ್ಕಿಂತ ಮುಂಚೆ ನೀನು ಉಪನ್ಯಾಸ ಮಾಡುವುದಾ? ಸ್ವಲ್ಪ ಕೂತ್ಕೋ ಅಂತ ಅವನನ್ನು ಕೂಡಿಸಿ, ಈಗ ರುದ್ರನಿಗೆ ವಿವಾಹವಾಗದೇ ಹೋದರೆ ನನಗೆ ಉಳಿವಿಲ್ಲ ಮಾತ್ರ ಅಲ್ಲ, ನನ್ನನ್ನು ಆಶ್ರಯಿಸಿರತಕ್ಕಂತಹ ದೇವತೆಗಳೆಲ್ಲರೂ ಕೂಡ ಕ್ಲೇಶದಲ್ಲಿ ಕೂತಿದ್ದಾರೆ. ಇವರೆಲ್ಲರ ಕ್ಲೇಶ ಹೋಗಬೇಕಾದರೆ ಒಂದೋ ನಾನು ಸಾಯಬೇಕು, ಒಂದೋ ನೀನು ಸಾಯಬೇಕು. ಒಂದಷ್ಟು ಜನರಿಗೆ ಉಪಯುಕ್ತವಾಗ್ತದೆ ಅಂತಾದರೆ ಆ ಉಪಯುಕ್ತವಾದ ಕೆಲಸಕ್ಕೋಸ್ಕರ ಒಬ್ಬ ವ್ಯಕ್ತಿ ಪ್ರಾಣತ್ಯಾಗಕ್ಕೆ ಸಿದ್ಧ ಆಗಬೇಕು ಅನ್ನೋದು ರಾಜಧರ್ಮ ಅಂತ ಉಪದೇಶ ಮಾಡ್ತಾನೆ. ಹಾಗಾದರೆ ಮನುಷ್ಯ ಧರ್ಮ ಬೇರೆ ಇದೆ, ರಾಜಧರ್ಮ ಬೇರೆ ಇದೆ, ಭಯೋತ್ಪಾದಕ ಧರ್ಮ ಬೇರೆ ಇದೆ. ಈ ಭಯೋತ್ಪಾದಕ ಧರ್ಮ ಈಗ ಹೀಗಾಗೋಗಿದೆ, ನಾನೊಬ್ಬ ಶತ್ರು ತೊಂದರೆ ಇಲ್ಲ 10 ಜನರನ್ನು ಕೊಲ್ಲಬೇಕು ಅಂತ. ಅದಲ್ಲ ರಾಜಧರ್ಮ. ಏನು? ನಾನು ಒಬ್ಬ ಸಾಯುವುದರಿಂದ ನಮ್ಮ ಪ್ರಜೆಗಳಿಗೆಲ್ಲ ಕ್ಷೇಮವಾಗ್ತದೆ ಅಂತಾದರೆ ನಾನು ಸಾಯ್ತೇನೆ ಅನ್ನುವುದನ್ನು ಒಬ್ಬ ಯೋಚನೆ ಮಾಡಬಾರ್ದು. ಯಾಕಂದರೆ ಅದು ಆತ್ಮಕ್ಕೆ ಮರಣವಿಲ್ಲ. ಮರಣ ಅನ್ನೋದು ಶರೀರಕ್ಕೆ, ಅಂಗಕ್ಕೆ ಶರೀರ ಮರಣ. ಅಂಗ ನಾಶವಾದರೆ ಅನಂಗನಾಗಿರ್ಬೋದಲ್ವಾ? ಆದ್ದರಿಂದ ಅಂಗ ಎಂಬುದು ಹೋಯಿತು ಅಂತ ಬೇಸರಿಸಿಕೊಳ್ಬಾರ್ದು. ಆತ್ಮಕ್ಕೆ ಮರಣ ಇಲ್ಲ. ಆತ್ಮ ಅನ್ನೋದು ಈ ಅಂಗವನ್ನು ಸದುದ್ದೇಶದ ಕಾರಣದಿಂದ ತ್ಯಾಗ ಮಾಡಿತು ಅಂತಾದರೆ ಅದು ಇನ್ನಷ್ಟು ಶ್ರೇಯಸ್ಕರವಾಗುತ್ತದೆ. ಆತ್ಮದ ಉದ್ಧಾರಕ್ಕೆ ಕಾರಣವಾಗತಕ್ಕಂತಹ ಮರಣವನ್ನು ಮನುಷ್ಯ ಯಾವತ್ತು ಆತ್ಮ ಯಾವತ್ತೂ ದೂರೀಕರಿಸಬಾರ್ದು. ಆದ್ದರಿಂದ ನೀನು ಆಗುವುದಿಲ್ಲ ಅಂತ ಮೊದಲೇ ಬಂದು ಹೇಳ್ತಾ ಇದ್ದೀಯಲ್ವಾ ಅಂತ ಇವನು ಒಂದು 10 ನಿಮಿಷ ಉಪನ್ಯಾಸ ಮಾಡಿದರೆ ಮನ್ಮಥ ಹೇಳ್ತಾನೆ, ನಾನು ಹೋಗ್ತೇನೆ, ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಅಂದರೆ ಒಂದು ಯುದ್ಧ ಅಥವಾ ಒಂದು ಸತ್ಕಾರ್ಯಕ್ಕೋಸ್ಕರ ಒಬ್ಬನನ್ನು ಪ್ರೇರಣೆ ಮಾಡಬೇಕಾದ್ರೆ ಒಬ್ಬ ರಾಜ ಹೇಗೆ ಪ್ರೇರಿಸಬೇಕು ಆ ಕ್ರಮದಲ್ಲಿ ಇಂದ್ರ ಕಾಮನನ್ನು ಒಪ್ಪಿಸಿದ. ಕಾಮ ನಾನು ಒಬ್ಬನೇ ಹೋಗುವುದಲ್ವಲ್ಲ, ಬೇಕಾದ್ದೆಲ್ಲ ತಗೊಳ್ಬೋದಲ್ವ. ಇಂದ್ರ ಹೇಳಿದ ಯಾರ್ಯಾರು ಬೇಕು ಎಲ್ಲ ಕರ್ಕೊಂಡು ಹೊರಟು. ಆವಾಗ ಮೊದಲು ಬಂದವಳು ರತಿ ಕಾಮನ ಜೊತೆಗೆ. ಯಾಕಂದರೆ ಕಾಮ ಹೋಗುವಾಗ ಅದು ರುದ್ರನ ಹತ್ತಿರಕ್ಕೆ ಹೋಗ್ತಾನೆ ಅಂತ ಆದರೆ ಹಿಂದಕ್ಕೆ ಬರ್ತಾನೆ ಅಂತ ನಿಶ್ಚಯ ಇಲ್ಲ. ಆದ್ದರಿಂದ ರುದ್ರನ ಹತ್ತಿರಕ್ಕೆ ನನ್ನ ಪತಿ ಹೋಗುವಾಗ ಜೊತೆಗೆ ನಾನೂ ಬರಬೇಕು ಅಂತ ರತಿ ಆತನ ಜೊತೆಗೆ ಸೇರಿದ್ಲು. ಜೊತೆಗೆ ಮಧು ಇವನಿಗೆ ಮಧುಮಿತ್ರ ಅಂತಲೇ ಹೆಸರು, ಕಾಮನಿಗೆ ಮತ್ತೊಂದು ಹೆಸರು. ಅವನ ಅತ್ಯಂತ ಮಿತ್ರನಾದವ ಮಧು ಅಂತ ಇದ್ರೆ ವಸಂತ ಮಾಸಕ್ಕೆ ನಿಯಾಮಕನಾದ ವ್ಯಕ್ತಿ. ಆದ್ದರಿಂದ ವಸಂತ ಮಾಸಕ್ಕೆ ಮಧುಮಾಸ ಅಂತ ಹೆಸರಿದೆ. ವಸಂತದ ಚಂದ್ರನಿಗೆ ಮಧುಚಂದ್ರ ಅಂತ ಹೆಸರಿದೆ. ಅದನ್ನು ಎಲ್ಲೆಲ್ಲೋ ಹೆಸರಿಟ್ಟಿದ್ದಾರೆ, ಮಧುಚಂದ್ರ ಅಂತ ಯಾವುದಕ್ಕೂ ಹೆಸರಿಟ್ಟಿದ್ದಾರೆ. ವಸಂತ ಮಾಸದಲ್ಲಿ ಸ್ವಚ್ಛವಾಗಿ ಆಕಾಶದಲ್ಲಿ ಬೆಳಗತಕ್ಕಂತಹ ಹುಣ್ಣಿಮೆಯ ಚಂದ್ರನಿಗೆ ಮಧುಚಂದ್ರ ಅಂತ ಹೆಸರು. ಹೀಗೆ ಇಲ್ಲಿ ಮಧು ಅವನ ಜೊತೆಗೆ ಬಂದ. ಮಧುವಿನ ಜೊತೆಗೆ ಇನ್ನೊಂದಷ್ಟು ಕೋಗಿಲೆಗಳು ಬಂದುವಂತೆ. ಇದು ಇವನ ಮಿತ್ರರು. ಯಾರು ಮನ್ಮಥನ ಜೊತೆಗೆ ಮಧು ಇದ್ದಾನೆ, ಜೊತೆಗೆ ಕೋಗಿಲೆಗಳು, ಜೊತೆಗೆ ಮಂದಮಾರುತ ಅಂತ ಹೇಳ್ತಕ್ಕಂತಹ ತಂಪಾಗಿ ಬೀಸತಕ್ಕಂತಹ ಗಾಳಿಗೆ ಸಂಬಂಧಪಟ್ಟದ್ದು, ಜೊತೆಗೆ ಅವನಿಗೆ ಸಂಬಂಧಿಸಿದ ಒಂದು 5-6 ವೃಕ್ಷಗಳು, ಪಂಚಬಾಣ ಅಂದರೆ ಯಾವುದು? ಅರವಿಂದಂ ಅಶೋಕಂಚ ಚ್ಯೂತಂಚ ನವಮಲ್ಲಿಕ ನೀಲೋತ್ಪಲಂಚ ಪಂಚೈತೆ ಪಂಚಬಾಣಸ್ಯ ಸಾಯಕಾಹ ಅಂತ. ಇವನನ್ನು ಪಂಚಬಾಣ ಅಂತ ಕರೀತಾರೆ ಮನ್ಮಥನನ್ನು. ಅವನ ಹತ್ರ ಒಂದು ಬಿಲ್ಲಿದೆ. ಆ ಬಿಲ್ಲು ಕಬ್ಬಿಣದಿಂದ ಮಾಡಿದ ಬಿಲ್ಲು ಅಲ್ಲ, ಸಸ್ಯಜ ವಾರ್ಕ್ಷಂ ಧನು ಅಂತಾರೆ. ಅದು ಯಾವುದರ ಬಿಲ್ಲು ಅಂದರೆ ಕಬ್ಬಿನ ಬಿಲ್ಲು ಅಂತೆ. ಕಾಮನ ಬಿಲ್ಲು ಯಾವುದು ಅಂತ ಇದ್ರೆ ಕಬ್ಬಿನ ಬಿಲ್ಲು. ಕಾಮ ಅಂದರೆ ಮನ್ಮಥನ ಬಿಲ್ಲು ಯಾವುದು ಅಂದರೆ ಕಬ್ಬಿನಿಂದ ಇಕ್ಷು ಚಾಪ ಅಂತ ಅವನಿಗೆ ಮತ್ತೊಂದೇ ಹೆಸರು. ಅಂದರೆ ಕಬ್ಬನ್ನು ಎಳೆದು ಕಟ್ಟಿರತಕ್ಕಂಥದ್ದು. ಕಬ್ಬು ಎಳೆದು ಕಟ್ಟಿರತಕ್ಕಂಥ ಬಳ್ಳಿ ಯಾವುದು? ಅದು ಜಾಜಿಯ ಬಳ್ಳಿ. ಒಂದು ಥರದ ಮಲ್ಲಿಗೆ ಒಟ್ಟು 8 ಬಗೆ. ಅದರಲ್ಲಿ ಮೊದಲನೇ ಮಲ್ಲಿಗೆ ಯಾವುದು ಅಂದರೆ ಜಾತಿ ಪುಷ್ಪ ಅನ್ನೋದು ಒಂದು ಮಲ್ಲಿಗೆ. ಆ ಜಾತಿ ಪುಷ್ಪದ ಬಳ್ಳಿಯನ್ನು ಎಳೆದು ಅದಕ್ಕೆ ಹಗ್ಗವಾಗಿ ಕಟ್ಟಿದ್ದಾರೆ. ಅದರಿಂದ ಇವ ಬಾಣ ಹೊಡೆಯುವ ಬಾಣ ಯಾವುದು? ಅದು ಮತ್ತೆ ಅರವಿಂದ ಅಂದರೆ ಕಮಲ. ಒಂದು ಕಮಲವನ್ನು ಹೀಗಿಡ್ಕೊಂಡು ಹೊಡೆಯೋದು ಪುಷ್ಪದಿಂದ. ಗುಲಾಬಿ ಇಲ್ಲ ಅದರಲ್ಲಿ, ಅದೊಂದಿಲ್ಲ, ಬೇರೆ ಎಲ್ಲ ಇದೆ. ಅರವಿಂದ ಮೊದಲನೆಯದ್ದು. ಆಮೇಲೆ ಅಶೋಕ ಪುಷ್ಪ 2ನೇದ್ದು.
ಚ್ಯೂತ ಅಂತ ಹೇಳಿದರೆ ಮಾವಿನ ಮರದಲ್ಲಿ ಪೂತಿರ್ತಕ್ಕಂಥ ಹೂವು, ಮಾವಿನ ಮರದ ಗೊಂಚಲುಗಳು ಹೂವು, ಅದು ಚ್ಯೂತ. ಆಮೇಲೆ ನವಮಲ್ಲಿಕ ಅಂತ ಹೇಳಿದರೆ ಗುಂಡು ಮಲ್ಲಿಗೆ, ನವಮಲ್ಲಿಕ ಅಂತ ಅದಕ್ಕೆ ಹೆಸರು. ಕುಂದ ಅಂತ ಮತ್ತೊಂದು ಹೆಸರಿಂದ ಕರೀತಾರೆ ಅದನ್ನು. ಕೊನೆಯದ್ದು ನೀಲೋತ್ಪಲ, ರಾತ್ರಿಯ ಹೊತ್ತು ಅರಳತಕ್ಕಂತಹ ಕೆನ್ನೆಯಿದಿಲೆ. ಇದಿಷ್ಟು ಈ ಪಂಚಬಾಣನ ಬಾಣಗಳು. ಆ ಬಾಣಗಳನ್ನೆಲ್ಲ ಸಿದ್ಧಪಡಿಸಿಕೊಂಡು ಅದನ್ನು ತನ್ನ ಶರೀರದಲ್ಲೇ ಬೇರೆ ಬೇರೆ ಭಾಗದಲ್ಲಿ ಸಿಕ್ಕಿಸಿಕೊಂಡು ಬಿಲ್ಲು ಹಿಡ್ಕೊಂಡು ಇವ ಹೊರಟ. ದೊಡ್ಡ ದಂಡಯಾತ್ರೆಗೆ ಹೊರಟ ಹಾಗೆ, ಮಹಾಯುದ್ಧಕ್ಕೆ ಹೊರಟ ಹಾಗೆ ಕಾಮ ತಾನು ಶಿವ ಯಾವ ಹಿಮವಂತನ ಪರ್ವತದ ಒಂದು ಭಾಗದಲ್ಲಿ, ಕೈಲಾಸ ಅನ್ನುವ ಪ್ರದೇಶದಲ್ಲಿ ತಾನು ತಪಸ್ಸು ಮಾಡ್ತಾ ಇದ್ದಾನೋ ಆ ಭಾಗಕ್ಕೆ ತನ್ನ ದೊಡ್ಡ ಪರಿವಾರದ ಜೊತೆಗೆ ಈತ ಸಾಗಿ ಬಂದಿದ್ದಾನೆ. ಈತ ಸಾಗಿ ಬರಬೇಕಾದ್ರೆ ಸುಮಾರು 2 ವರ್ಷ ಆಗಿದೆ ಅಷ್ಟರಲ್ಲಿ. ಈ 2 ವರ್ಷದ ಒಳಗೆ ನಡೆದ ಘಟನೆಗಳೇನು ಅಂತೇಳಿದರೆ, ಅಂದರೆ ಮನ್ಮಥ ಅಷ್ಟೆಲ್ಲ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡು ಬರುವುದಕ್ಕೆ 2 ವರ್ಷ ಬೇಕಾಗಿದೆ. ಇಷ್ಟರಲ್ಲಿ ರುದ್ರದೇವನ ತಪಸ್ಸು ಬಹಳ ಹಿಂದೆ ಪ್ರಾರಂಭ ಆದದ್ದು, ದೀರ್ಘಾವಧಿಯಲ್ಲಿ ಘನ ಕಠೋರವಾಗಿ ಮುಂದುವರೆದಿದೆ. ಆದರೆ ಅವನ ತಪಸ್ಸಿನ ವಿಶೇಷತೆ ಹೇಳ್ತಾರೆ. ಸ್ಥಾಣುವಿನ ತಪಸ್ಸು ಹೇಗೆ? ಆತ ಪ್ರತಿನಿತ್ಯ ತಪಸ್ಸಿನಿಂದ ಒಂದಿಷ್ಟು ಹೊತ್ತು ಹೊರಗೆ ಬರ್ತಾನಂತೆ. ರುದ್ರನ ತಪಸ್ಸು ಆ ಹೊರಗೆ ಬಂದಂತಹ ಸ್ಥಿತಿಯಲ್ಲಿ ಅನೇಕ ದೇವತೆಗಳು ಬಂದು ನಮಸ್ಕಾರ ಮಾಡಿ ಹೊರಡ್ತಾರೆ. ಅವನಲ್ಲಿ ತತ್ವ ಜಿಜ್ಞಾಸೆಯನ್ನು ಮಾಡಿ ಹೊರಡ್ತಾರೆ. ಹೀಗೆ ತಾನು ತಪಸ್ಸಿನ ಮಧ್ಯದಲ್ಲಿ ಒಂದು ದಿವಸಕ್ಕೆ ಇಷ್ಟು ಹೊತ್ತು ಭೇಟಿಯಾಗುವುದಕ್ಕೆ ಅಂತ ಒಂದು ಸಮಯ ಇಟ್ಟುಕೊಂಡಿದ್ದ. ಆ ಹೊತ್ತು ತಪಸ್ಸಿಲ್ಲ. ಆಮೇಲೆ ಬೆಳಗ್ಗೆ ಒಂದು ಸ್ನಾನ ಮಾಡುವುದಕ್ಕೆ ಅಂತ ಒಂದು ಸಮಯ ಇದೆ. ಈತ ದೇವತೆಗಳೆಲ್ಲ ಭೇಟಿಯಾಗುವ ಸಮಯದಲ್ಲಿ ಮೇನೆ ಮತ್ತು ಹಿಮವತ್ ಪರ್ವತ ತನ್ನ ಮಗಳನ್ನು ಕರ್ಕೊಂಡು ರುದ್ರನ ಹತ್ರ ಬರ್ತಾರೆ. ರುದ್ರ ಪ್ರಸನ್ನ ವದನನಾಗಿ ಬಂದವರನ್ನು ಭೇಟಿಯಾಗುವಾಗ ಹಿಮವಂತ ಬಂದಾಗ ರುದ್ರ ಎದ್ದು ನಿಂತಂತೆ. ನೋಡಿ, ರುದ್ರನಿಗೂ ಏನೋ ಆಗಿದೆ ಅಂತ ಅರ್ಥ. ಈಗ ನನ್ನ ಮಾವ ಅಂತ ಅನಿಸಿರಬೇಕು ರುದ್ರನಿಗೆ. ಹಿಮವಂತ ಬಂದಾಗ, ಎಲ್ಲರೂ ಬಂದಾಗ ರುದ್ರ ಕೂತುಕೊಂಡು ಅವರಿಗೆ ಆಶೀರ್ವಾದ ಮಾಡುವಂತಹ ರುದ್ರ ಹಿಮವಂತ ಬಂದ ಅಂತ ಎದ್ದು ನಿಂತ. ಬನ್ನಿ ಬನ್ನಿ, ಯಾಕೆಂದರೆ ನನಗೆ ಆಶ್ರಯ ಕೊಟ್ಟವರು ನೀವು, ನಮ್ಮ ಬಾಡಿಗೆ ಮನೆಯ ಓನರ್ ನೀನು. ಹಿಮವಂತನ ಜಾಗದಲ್ಲಿ ಅಲ್ವಾ ರುದ್ರ ಆಶ್ರಿತನಾಗಿರ್ತಕ್ಕಂಥದ್ದು. ಅದರಿಂದ ರುದ್ರ ಹಿಮವಂತ ಬಂದಾಗ ಎದ್ದು ನಿಂತ. ಹಿಮವಂತ ಕೂತುಕೊಳ್ಳಿ ಅಂತೇಳಿ ತಾನೇ ಹೆದರ್ಕೊಂಡ. ರುದ್ರ ಎದ್ದು ನಿಂತಿದ್ದಾನೆ ಅಂದರೆ ಏನಾಗಿ ಹೋಗುತ್ತೋ ಅಂತ ಹೆದರಿಕೊಂಡು ಬಂದು ಕೂಡಿಸಿ ತಾನು ರುದ್ರನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ, ನಾನು ತಮ್ಮ ಕಠೋರವಾದ ತಪಸ್ಸನ್ನು ಪ್ರತಿನಿತ್ಯ ಗಮನಿಸ್ತಾ ಇದ್ದೇನೆ, ಆದರೆ ನಿಮ್ಮ ತಪಸ್ಸಿಗೆ ಒಂದು ಸೇವೆ ಮಾಡಬೇಕು ಅಂತ ನನ್ನ ಮಗಳು ಅಪೇಕ್ಷಿಸ್ತಾ ಇದ್ದಾಳೆ. ಪುಟ್ಟ ಮಗಳು, ಇನ್ನೂ ವಯಸ್ಸು ಚಿಕ್ಕದು, ಅವಳಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗುವುದಿಲ್ಲ. ಆದರೆ ತಾವು ದೊಡ್ಡ ಮನಸ್ಸು ಮಾಡಿ ಈ ನನ್ನ ಹುಡುಗಿಯನ್ನು ನಿಮ್ಮ ತಪಸ್ಸಿನಲ್ಲಿ ತಮಗೆ ಪರಿಕರ್ಮಿಣಿಯನ್ನಾಗಿ ಸ್ವೀಕರಿಸಬೇಕು. ಪರಿಕರ್ಮಿಣಿ ಅಂದರೆ ಏನು? ಪೂಜೆಗೆ ಆಗಬೇಕಾದರೆ ಪುಷ್ಪ ತಂದಿಡುವುದು, ಜಪ ಮಾಡಲಿಕ್ಕೆ ಕೂತಾಗ ಮಣಿ ತಂದು ಕೊಡುವುದು, ಆ ಮಣಿಯನ್ನು ಜಪ ಮಾಡಿ ಯಾವ ಜಾಗಕ್ಕೆ ನಿಲ್ಲಿಸಿದ್ದಾರೆ ಅಂತ ನೋಡಿ ಅಲ್ಲಿಗೆ ಮಾತ್ರ ಒಂದು ಪುಷ್ಪದ ಹೆಸರು ಅಂಟಿಸಿ ಆಮೇಲೆ ಇಲ್ಲಿಂದ ಅಂತ ತೋರಿಸಿಕೊಡ್ಬೇಕು. ಅದೆಲ್ಲ ಕೆಲಸ ಆಗಬೇಕು. ಆಮೇಲೆ ನೀವು ಸ್ನಾನಕ್ಕೆ ಹೋಗುವಾಗ ಬೇಕಾದಂತಹ ಚರ್ಮಾಂಬರವನ್ನು ತಂದು ವ್ಯವಸ್ಥೆ ಮಾಡಿಕೊಡುವುದು, ಭಸ್ಮಲೇಪನಕ್ಕೆ ಬೇಕಾದಂತಹ ಭಸ್ಮದ ವ್ಯವಸ್ಥೆ, ಇವನ್ನೆಲ್ಲ ತಮ್ಮ ಜೀವನ ವ್ಯವಸ್ಥೆಗೆ ಬೇಕಾದ್ದನ್ನು ಕಾಲಕ್ಕೆ ಒದಗಿಸಿಕೊಡುವಂತಹ ಸೇವಾಕರ್ಮ. ರುದ್ರ ಹೀಗೆ ಆ ಹುಡುಗಿಯನ್ನು ನೋಡ್ತಾನೆ. ನೋಡಿ ಯೋಚನೆ ಮಾಡ್ತಾನೆ, ಇವಳು ಬೆಳೆದಾಗ ಹೇಗಾದಾಳು ಅಂತ ಯೋಚಿಸ್ತಾನಂತೆ. ವಯಸ್ಸು, ಈಗ ಪುಟ್ಟ ಹುಡುಗಿದ್ದಾಳೆ, ವಯಸ್ಸಾದಾಗ ನನ್ನ ತಪಸ್ಸಿಗೆ ವಿಘ್ನ ಆಗ್ತದೆ ಅಂತ ಗೊತ್ತಾಯಿತು. ಇದು ತಪಸ್ಸಿಗೆ ವಿಘ್ನವಾಗುವ ಸಾಧ್ಯತೆ ಇದೆ. ತಪಸ್ಸಿಗೆ ವಿಘ್ನವಾಗುವುದನ್ನು ನಾನು ಬೇಡ ಅಂತ ಹೇಳುವುದಾ? ನನಗೆ ಆಶ್ರಯ ಕೊಟ್ಟಂತಹ ಹಿಮವಂತನ ಹತ್ರ ಬೇಡ ಅಂತ ಹೇಳಿದರೆ ನನ್ನ ಶಕ್ತಿಯ ಮೇಲೆ ನನಗೇ ಸಂಶಯ ಅಂತ ಆಗುವುದಿಲ್ವಾ? ಆದ್ದರಿಂದ ಧೀರರು ಏನು ಮಾಡಬೇಕು? ನನಗೆ ತೊಂದರೆ ಕೊಡುವಂಥದ್ದು ಮುಂದೆ ಇದ್ದಾಗಲೇ ತೊಂದರೆ ಮಾಡಿಕೊಳ್ಬಾರ್ದು. ಅದು ಧೀರರ ಲಕ್ಷಣ. ಇದನ್ನು ಕಾಳಿದಾಸ ಸುಂದರವಾಗಿ ಹೇಳ್ತಾನೆ. ವಿಕಾರ ಹೇತವು ಸತಿ ವಿಕ್ರಿಯಂತೆ ಯೇಷಾಂನ ಚೇತಾಂಸಿ ತಯೇವ ಧೀರಾ. ಧೀರರು ಅಂತ ಯಾರನ್ನು ಕರೆಯುವುದು ಅಂದರೆ, ತನ್ನ ಮನೋವಿಕಾರಕ್ಕೆ ಕಾರಣೀಭೂತವಾದದ್ದು ಮುಂದೆ ಇದ್ದಾಗಲೂ ಅವರ ಮನಸ್ಸು ವಿಕಾರ ಆಗುವುದಿಲ್ಲ ಅಂತಾದರೆ ಅವರಿಗೆ ಧೀರರು ಅಂತ ಹೆಸರು. ಒಬ್ಬರು ಚಾತುರ್ಮಾಸ್ಯ ವ್ರತ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರನ್ನು ಧೀರರು ಅಂತ ಕರೆಯುವುದಿಲ್ಲ. ಅವರ ಮನೆಯಲ್ಲಿ ಮಕ್ಕಳಿಗೆ ಪ್ರತಿನಿತ್ಯವೂ ಕೂಡ ಅವರತದ್ದು ವ್ರತಕ್ಕೆ ಬರದೇ ಇದ್ದಂತಹ ವಿಶಿಷ್ಟವಾದ ಭಕ್ಷ್ಯಗಳು, ಬಾದಾಮಿ ಹಲ್ವಾ ಮಾಡ್ತಾರೆ. ಈಗ ಎಲ್ಲ ಹೇಳಿದರೆ ನೀವು ವ್ರತ ಬಿಡುವ ಸಾಧ್ಯತೆ ಇದೆ. ಅಂಥದ್ದೆಲ್ಲ ಬಿಸಿಬೇಳೆ ಬಾತ್ ಮಾಡ್ತಾರೆ. ಎಲ್ಲ ಮಾಡಿ ಘಮ ಘಮ ಅಂತ ಮುಖಕ್ಕೆ ಹೊಡಿತಾ ಇರುವ ಹಾಗೆ ಅವರಿಗೆ ಬಡಿಸ್ತಾ ಇದ್ದಾಗಲೂ ನೀವು ವ್ರತ ಮಾಡ್ತೀರಿ ಅಂತಾದರೆ ಅವರು ಧೀರರು ಅಂತ ಅರ್ಥ. ಅಂದರೆ ವಿಕಾರ ಹೇತುಗಳಿರಬೇಕು. ವಿಕಾರ ಹೇತು ಇದ್ದಾಗಲೂ ವಿಕಾರ ಆಗಲಿಲ್ಲ ಮನಸ್ಸು ಅಂತಾದರೆ ಅವರು ಧೈರ್ಯಶಾಲಿಗಳು, ಧೀರರು ಅಂತ ಅರ್ಥ. ಆದ್ದರಿಂದ ನಾನು ಧೀರ. ಆದ್ದರಿಂದ ನನಗೆ ಎಲ್ಲಿಯಾದರೂ ತಪಸ್ಸಿಗೆ ವಿಘ್ನವಾದೀತು, ಬೇಡ ಸುಂದರಿಯಾದ ಹುಡುಗಿ ಅಂತ ನಾನು ಹೇಳಿದರೆ ನನ್ನ ಮರ್ಯಾದೆ ಹೋದ ಹಾಗೆ. ಆದ್ದರಿಂದ ಅವಳಿರಲಿ,
ನಾನು ಧೈರ್ಯದಿಂದ ತಪಸ್ಸು ಮಾಡ್ತೇನೆ ಅಂತ ಹೇಳಿ ಒಪ್ಪಿಕೊಂಡಂತೆ. ಹಾಗೆ ಈ ಪರ್ವತ ಕುಮಾರಿ ಈ ಶಿವನ ಸೇವೆಯಲ್ಲಿ ರತಳಾಗಿದ್ದಾಳೆ. ಎಷ್ಟು ಸೇವೆ ಮಾಡಿದ್ದಾಳೆ ಅದನ್ನು ಹೇಳಿದರೆ ಎಲ್ಲರಿಗೂ ನಾವು ಹಾಗೆ ಸೇವೆ ಮಾಡಬೇಕು ಅಂತ ಅನಿಸುವ ಹಾಗೆ. ಭಾಗವತದಲ್ಲಿ 2 ಕಡೆಯಲ್ಲಿ ಬರ್ತದೆ. ಒಂದು, ಕರ್ದಮ ಪ್ರಜಾಪತಿ ದೇವಹೂತಿಯ ವಿವಾಹವಾದ ಮೇಲೆ ದೇವಹೂತಿ ಕರ್ದಮನನ್ನು ಹೇಗೆ ಸೇವೆ ಮಾಡಿದ್ಲು ಅಂದರೆ, ಇಂಗಿತಜ್ಞಾಸ ಭವಾನೀವ ಭವಂ ಪ್ರತಿಂ ಭವಂ ಪತಿಂ. ಹೇಗೆ ಇಂಗಿತಜ್ಞೆಯಾಗಿ ಆಕೆ ಸೇವೆ ಮಾಡಿದ್ಲು ಅಂದರೆ, ಭವಾನಿ ಆ ಭವನನ್ನು ಹೇಗೆ ಸೇವೆ ಮಾಡಿದ್ದಾಳೋ ಹಾಗೆ ಅಂತ. ಇವತ್ತು ಈ ಪಾರ್ವತಿ ಆ ಶಿವನನ್ನು ಅಷ್ಟು ಚೆನ್ನಾಗಿ ಸೇವೆ ಮಾಡಿದ್ದಾಳೆ. ಶಿವನಿಗೆ ಅವಳ ಮೇಲೆ ಕನಿಕರ ಬರುವಷ್ಟು. ಪುಟ್ಟ ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಒಂದು ಹಂತದಲ್ಲಿ ವಯಸ್ಸಿಗೆ ಬರ್ತಾ ಇದ್ದಾಳೆ, 8-9 ವಯಸ್ಸಿಗೆ ಬರ್ತಾ ಇದ್ದಾಳೆ. ಆ ವಯಸ್ಸಿಗೆ ಬರುವ ಮಕ್ಕಳಿಗೆ ಭಾರೀ ಇಷ್ಟವಾಗುವುದು ಅಂದರೆ ತನ್ನ ಶರೀರ. ಅಂತಹ ಶರೀರವನ್ನು ಕಿಂಚಿತ್ತೂ ಪರಿಗಣಿಸದೆ ಈ ತನಗೆ ಅತ್ಯಂತ ಪ್ರಿಯನಾದ ರುದ್ರನ ಮೇಲೆ ಅಂತಹ ಭಕ್ತಿಭಾವವನ್ನು ತನ್ನಲ್ಲಿ ಉಕ್ಕಿಸಿಕೊಂಡು ಆ ಸೇವೆಯಲ್ಲಿ ರತಳಾಗಿದ್ದಾಳೆ. ಅವಳ ದಿನನಿತ್ಯದ ದಿನಚರಿ ಹೇಗೆ? ಎಲ್ಲ ಕೆಲಸಗಳನ್ನು ಮುಗಿಸಿ ರುದ್ರದೇವ ತಪಸ್ಸಿನಿಂದ ಎದ್ದು ಬಂದವರಿಗೆ ಭೇಟಿ ಕೊಡುವ ಒಂದು ಕಾರ್ಯಕ್ರಮ ಉಂಟಲ್ವ, ಬಹುಶಃ ಸಾಯಂಕಾಲ 4 ಗಂಟೆಗೆ ಇದೆ ಅಂತ ಅನ್ಕೊಳ್ಳಿ. ಆ ಹೊತ್ತಿಗೆ ಇವಳು ಆ ಹೊತ್ತಿಗೆ ತಾನೇ ಅರಳುವಂತಹ ಪುಷ್ಪಗಳನ್ನೆಲ್ಲ ತೆಗೆದು, ನವಮಲ್ಲಿಕೆಗಳನ್ನು ತೆಗೆದು, ಅದು ಸಾಯಂಕಾಲದ ಹೊತ್ತು ಅರಳತಕ್ಕಂತಹ ಪುಷ್ಪಗಳಂತೆ, ಅದನ್ನು ತೆಗೆದು ಅದರಿಂದ ಒಂದು ಮಾಲೆಯನ್ನು ಸಿದ್ಧ ಮಾಡಿ, ಆ ಸಿದ್ಧ ಮಾಡಿದಂತಹ ಮಾಲೆಯನ್ನು ರುದ್ರದೇವನ ಪೂಜಾ ಸಂಬಂಧಿಯಾದ ದ್ರವ್ಯಗಳ ಹತ್ತಿರದಲ್ಲಿಟ್ಟು, ಇವರು ತಪಸ್ಸಿನಿಂದ ಎದ್ದು ಬಂದವರಿಗೆ ಭೇಟಿ ಕೊಡುವ ಕಾಲ ಆದಾಗ ಹೋಗಿ ಮಾಲೆಯನ್ನು ಅವರಿಗೆ ಹಾಕೋದು. ರುದ್ರದೇವರದ್ದು ನಂದೊಂದು ಸೇವೆ ಅಂತ, ರುದ್ರನಿಗೆ ಇದೊಂದು ಮಾಲೆ ಅಂತ ಹಾಕೋದು. ಇದು ಪ್ರತಿನಿತ್ಯದ ಅವಳ ಸೇವೆ. ಈ ರೀತಿ ಸೇವೆ ಮಾಡ್ತಾ ಇರುವಂತಹ ಕಾಲದಲ್ಲಿ ನಮ್ಮ ಮನ್ಮಥರಾಯರು ಅಲ್ಲಿಗೆ ಬಂದದ್ದು. ಅವರು ದೇವಲೋಕದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಗೆ ಬಂದಿದ್ದಾರೆ. ಬಂದು ನೋಡ್ತಾನೆ, ಈ ರುದ್ರನ ತಪೋಭೂಮಿಗೆ ಪ್ರವೇಶ ಮಾಡುವ ಜಾಗದಲ್ಲಿ ಒಬ್ಬ ನಿಯಾಮಕ ವ್ಯಕ್ತಿ ಇದ್ದಾನೆ. ಒಳಗೆ ಯಾರನ್ನು ಬಿಡಬೇಕು ಯಾರನ್ನು ಬಿಡಬಾರ್ದು ಅಂತ ನೋಡ್ತಕ್ಕಂತಹ ದ್ವಾಸ್ಥ. ಅವನನ್ನು ದೌವಾರಿಕ ಅಂತ ಕರೀತಾರೆ. ಗೇಟ್ ಕೀಪರ್ ಅಂತ ಬೇಕಾದರೆ ಕರೀರಿ. ಒಂದು ಒಳಗೆ ಬಿಡಬೇಕೋ ಬೇಡೋ ಅಂತ ನೋಡಿ ಬಿಡ್ತಕ್ಕಂಥ ವ್ಯಕ್ತಿ. ಅವನಿಗೆ ವೀರಕ ಅಂತ ಹೆಸರು. ವೀರಕನ ಮೇಲೆ ರುದ್ರನಿಗೆ ಭಾರಿ ಪ್ರೀತಿ. ತನ್ನ ಉದರದಲ್ಲೇ ಹುಟ್ಟಿದ ಮಗ ಅನ್ನುವಷ್ಟು ಪ್ರೀತಿ ಅಂತೆ. ಪುಟ್ಟ ಹುಡುಗ, ಆದರೆ ವೀರಕ. ಅವನು ಹೇಳಿದ ಹಾಗೆ ಅಲ್ಲೆಲ್ಲ ವ್ಯವಸ್ಥೆಗಳು ಅಷ್ಟು ಚೆನ್ನಾಗಿ ನಿರ್ವಾಹ ಮಾಡ್ತಕ್ಕಂತಹ ಗಣಾಧ್ಯಕ್ಷನಾದಂತಹ ವೀರಕ ಅಲ್ಲಿದ್ದಾನೆ. ಆ ವೀರಕನನ್ನು ನೋಡಿದ ಮನ್ಮಥ. ನೋಡಿ ವೀರಕನನ್ನು ನೋಡಿ ನಕ್ಕಾಗ ವೀರಕ, ಒಳಗೆ ಹೋಗಬೇಡಿ, ಎಲ್ಲ ಹೊರಗೆ ನಿಂತುಕೊಂಡು ನೋಡ್ತಾ ಇರಿ, ತುಂಬ ಜನ ಇವತ್ತು ಮಾತಾಡಲಿಕ್ಕಿದ್ದಾರೆ ಅಂತ ವೀರಕ ಹೇಳಿದ. ಸರಿ, ನಮ್ಮದೇನು ಒಳಗೆ ಹೋಗಿ ಕೆಲಸ ಇಲ್ಲ, ನಮ್ಮದೆಲ್ಲ ಹೊರಗೆ ಅಂತ ಇವರು ಹೊರಗೆ ನಿಂತರು. ಮನ್ಮಥ ಪ್ರಭೃತಿಗಳೆಲ್ಲ ಹೊರಗೆ ನಿಂತರು. ಅಲ್ಲಿಗೆ ಮಧು ಬಂದದ್ದೇ ತಡ ಇಡೀ ವಾತಾವರಣ ವಸಂತ ಮಾಸದ ಹಾಗೆ ಆಗೋಯ್ತಂತೆ. ಜೊತೆಗೆ ಅವನ ಜೊತೆಗೆ ಮಂದಮಾರುತ ಬೇರೆ ಬಂದಿದ್ದಾನೆ. ಇದ್ದಕ್ಕಿದ್ದಾಗೆ ವಸಂತದ ತಿಳಿಗಾಳಿ ಬೀಸುವುದಕ್ಕೆ ಪ್ರಾರಂಭವಾಯಿತು. ಅಷ್ಟೇ, ರುದ್ರನ ಮನಸ್ಸನ್ನು ಅಲುಗಾಡಿಸುವ ರೀತಿಯ ವಾತಾವರಣ ಅಲ್ಲಿ ನಿರ್ಮಾಣವಾಯಿತು. ಇಷ್ಟನ್ನು ನಿರ್ಮಾಣ ಮಾಡಿದ್ದು ಮಾತ್ರ ಅಲ್ಲದೆ ಈ ಮನ್ಮಥ ವೀರಕ ಆ ಕಡೆ ನೋಡುವಾಗ ತಾನು ಅದೃಶ್ಯನಾಗಿಬಿಟ್ಟ. ಅವ ಇದ್ದಾಗಲೇ ಅದೃಶ್ಯ ಆದರೆ ವೀರಕನಿಗೆ ಸಂಶಯ ಬರ್ತದೆ. ಅದಕ್ಕೆ ಆ ಕಡೆ ನೋಡುವಾಗ ಅದೃಶ್ಯನಾದ. ಅದೃಶ್ಯನಾಗಿ ಎಲ್ಲಿದ್ದಾನೆ ಅಂತ ನೋಡಿದರೆ ಸೀದಾ ಹೋಗಿ ರುದ್ರನ ಒಳಗೆ ಪ್ರವೇಶ ಮಾಡಿದಂತೆ ಮನ್ಮಥ. ಇದಕ್ಕೆ ಕಾಮಾವೇಶ, ಕಾಮಪ್ರವೇಶ ಅಂತ ಹೆಸರು. ರುದ್ರನ ಒಳಗೆ ಪ್ರವೇಶ ಮಾಡಿದ ಕೂಡಲೇ ರುದ್ರ ಹೀಗಾದಂತೆ. ಒಂದು ಸಲ ತಪಸ್ಸಿನಿಂದ ಏಳುವ ಹೊತ್ತು ಇನ್ನು ಹತ್ತಿರ ಆಗಬೇಕು, ಒಂದು ಸಲ ಜಮ್ ಅಂತ ಅನಿಸಿತು. ಜಮ್ ಅನಿಸಿ ಕಣ್ಣು ತೆಗೆದು ನೋಡಿದರೆ ಎಲ್ಲ ವಾತಾವರಣವೇ ಬದಲಾಗಿದೆ. ಕೂಡಲೇ ಕಣ್ಣು ಮುಚ್ಚಿಕೊಂಡ. ಏನೋ ಆಗ್ತಾ ಇದೆ ಒಳಗೆ, ಸಮಥಿಂಗ್ ರಾಂಗ್ ಅಂತ ಗೊತ್ತಾಯ್ತು ಅವನಿಗೆ. ಏನೋ ಒಳಗಿನಿಂದ ವ್ಯತ್ಯಾಸ ಆಗ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಆತ ಕಣ್ಣು ಮುಚ್ಚಿಕೊಂಡು ಸಿಟ್ಟು ಮಾಡಿಕೊಂಡ ಒಳಗಿನಿಂದ. ಏನಿದು ಒಳಗಿನಿಂದ ನನ್ನ ತಪಸ್ಸನ್ನು ವಿಕಾರಗೊಳಿಸುವ ಹಾಗೆ ಮನಃಪ್ರವೃತ್ತಿ ಯಾಕೆ ಉಂಟಾಯಿತು ಅಂತ ತನ್ನ ಮೇಲೆ ತನಗೆ ಸಿಟ್ಟು, ಒಳಗಿನಿಂದ ಸಿಟ್ಟು. ಈ ಸಿಟ್ಟು ಎಲ್ಲಿಯ ತನಕ ಪ್ರಬಲವಾಯಿತು ಅಂತೇಳಿದರೆ ಒಳಗಿದ್ದ ಕಾಮನನ್ನು ಸುಡುವುದಕ್ಕೆ ಪ್ರಾರಂಭಿಸಿತು. ಇವನಲ್ಲಿ ಆವಿಷ್ಟನಾಗಿದ್ದ ಕಾಮನಿಗೆ, ಯಾಕಂದರೆ ಕಾಮನೂ ಮನಸ್ಸಿಗೆ ಸಂಬಂಧಪಟ್ಟವ, ಅವನೂ ಮನೋನಿಯಾಮಕ, ಚಂದ್ರನೂ ಮನೋನಿಯಾಮಕ, ಚಂದ್ರಶೇಖರನೂ ಮನೋನಿಯಾಮಕ. ಈ ಚಂದ್ರಶೇಖರನ ಒಳಗೆ ಮನೋನಿಯಾಮಕನಾಗಿ ಇವ ಹೋದರೆ ಕೆಲಸ ಎಲ್ಲಿ ನಡೆಯುತ್ತೆ? ಯಾಕಂದರೆ ಮನ್ಮಥನ ಮನಸ್ಸನ್ನೇ ನಿಯಂತ್ರಿಸುವವ ರುದ್ರದೇವ. ಆದ್ದರಿಂದ ಮನ್ಮಥನಿಗೆ ಒಳಗೆ ಕೆಲಸ ಮಾಡಲಿಕ್ಕಾಗಲಿಲ್ಲ. ಈ ರುದ್ರನ ಸ್ತಂಭನ ಅಂತ ಹೆಸರಿದಕ್ಕೆ, ಸ್ಥಗನ. ತನ್ನ ಸ್ಥಗನದ ಕಾರಣದಿಂದ ಒಳಗಿದ್ದ ಮನ್ಮಥನಿಗೆ ಬಿಸಿಯಾಗಿ ಅಲ್ಲಿಂದ ಹೊರಗೆ ಹಾರಿದಂತೆ. ಕಾಮ ಒಳಗಿಂದ ಹೊರಗೆ ಬಂದದ್ದು ಹೇಗೆ ಬಂದ ಅಂದರೆ ಹೀಗೆ ಹಾರಿಕೊಂಡು ಬೆನ್ನಿನ ಭಾಗದಿಂದ ಒಡೆಯೋದಂತೆ. ಯಾಕಂದರೆ ಮುಂಭಾಗದಲ್ಲಿ ಬಂದರೆ ಏನಾದರೂ ವ್ಯತ್ಯಾಸವಾದೀತು ಅಂತ ಗೊತ್ತಾಗಿ ಬೆನ್ನಿನ ಭಾಗದಿಂದ ಓಡಿ ಹೋಗಿ ರತಿಯಲ್ಲಿದ್ದಾಳು ಅಲ್ಲಿ ಹೋಗಿ ನಿಂತ.
ಅಂತೂ ರತಿಗೆ ಒಂದು ಸಮಾಧಾನ ಆಯಿತು. ಇವರು ಹೊಟ್ಟೆಗೆ ಹೋಗಿ ಒಳಗೆ ಕೂತು ಮನಸ್ಸಿನಲ್ಲಿ ಎಡವಟ್ಟಾಗಿ ಅಲ್ಲೇ ಸುಟ್ಟು ಹೋದರೆ ಅಂತ ಹೆದರ್ಕೊಂಡಿದ್ಲು ಅವಳು. ಅಂತೂ ಹೊರಗೆ ಬಂದ್ರಲ್ವ ನಮ್ಮ ಪತಿದೇವರು ಅಂತ, ಪಕ್ಕದಲ್ಲಿ ಪತಿದೇವರು ಬಂದಿದ್ದಾರೆ. ಇಷ್ಟಾಗಿ ಮನ್ಮಥ ನೋಡ್ತಾನೆ, ವೀರಕ ದಾರಿ ಮಾಡಿಕೊಟ್ಟ. ಯಾರಿಗೆ? ಪಾರ್ವತಿ ದೇವಿಗೆ. ಆಕೆ ಪಾರ್ವತಿ ಬೇರೆ ಬೇರೆ ಥರದ ಸಾಯಂಕಾಲದಲ್ಲಿ ಅರಳುವ ಪುಷ್ಪಗಳಿಂದ ಮಾಲೆ ಮಾಡಿದ್ದಾಳೆ. ಮಾಲೆ ಮಾಡಿದ್ದನ್ನು ಕೈಯಲ್ಲಿ ಹಿಡ್ಕೊಂಡು ಭಕ್ತಿ ಭಾವದಿಂದ ಇದನ್ನು ರುದ್ರನ ಕೊರಳಿಗೆ ಹಾಕಬೇಕು ಅಂತ ಬರ್ತಾ ಇದ್ದಾಳೆ. ಮನ್ಮಥ ಕಂಡ, ಓ ನನ್ನ ಬಿಲ್ಲಿಗೆ ಒಂದು ಸರಿಯಾದ ಸಮಯ ಸಿಕ್ಕಿತು ಅಂತ ತೀರ್ಮಾನಿಸಿದ. ಇವಳು ಹತ್ತಿರ ಬಂದು ರುದ್ರದೇವ ಕಣ್ಣು ಬಿಡುವ ಸಮಯವತ್ಕೋಸ್ಕರ ಬದಿಯಲ್ಲಿ ನಿಂತು ಕಾಯ್ತಾ ಇದ್ದಾಳೆ. ರುದ್ರದೇವ ಕಣ್ಣು ಬಿಟ್ಟ. ವಾತಾವರಣ ಶಾಂತವಾಗಿದೆ ಅಂತ ಅನಿಸಿತು ಅವನಿಗೆ. ಒಳಗಿದ್ದ ವಿಕಾರಗಳೆಲ್ಲ ಹೋಗಿದ್ದಾವೆ. ಇವಳು ಸೀದ ಬಂದು ಮಾಲೆಯನ್ನೆತ್ತಿ ಕಂಠಕ್ಕೆ ಹಾಕಿದ್ದಾಳೆ. ಈ ಮಾಲೆ ಎತ್ತಿ ಕಂಠಕ್ಕೆ ಹಾಕುವ ಹೊತ್ತಿಗೆ ಸರಿಯಾಗಿ ಬಾಣ ಹೊಡೆದಂತೆ. ಮನ್ಮಥ ತನ್ನ ಇಕ್ಷುಚಾಪದಲ್ಲಿ ಜೋಡಿಸಿದಂತಹ ಒಂದೊಂದು ಬಾಣವನ್ನು ಹೊಡೆದದ್ದಲ್ಲ, 5 ಬಾಣಗಳನ್ನು ಏಕಕಾಲದಲ್ಲಿ ಜೋಡಿಸಿ ಹೊಡೆದ. ಅದೇ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ ಮತ್ತು ನೀಲೋತ್ಪಲ ಅಂತ ಹೇಳುವ 5 ಬಾಣಗಳನ್ನು. ಅದು ಚೂತ ಅಂತ ಹೇಳಿದರೆ ಯಾವುದೋ ಒಂದು ಮಾವಿನ ಮರದ ಪುಷ್ಪ ಮಾತ್ರ ಅಲ್ಲ ಅಂತೆ. ಆ ಮಾವಿನ ಮರಗಳು, ಅತ್ತ ಸುತ್ತಮುತ್ತ ಸೃಷ್ಟವಾದ ಮಾವಿನ ಮರಗಳಲ್ಲಿ ಕೋಗಿಲೆಗಳೆಲ್ಲ ಕೂತು ಕೋಗಿಲೆಗಳು ಇಂಪಾದ ಧ್ವನಿ ಮಾಡ್ತಾ ಇರತಕ್ಕಂತಹ ಸಮಯದಲ್ಲಿ ಅದನ್ನು ಜೋಡಿಸಿಕೊಂಡು ಹೊಡೆದ. ಹೋಗಿ ರುದ್ರನ ಎದೆಗೆ ಬಡಿತಾ ಇದೆ. ಎದೆಕ್ಕೆ ಬಡಿಯುವುದಕ್ಕೂ ಅವನು ಕಣ್ಣು ತೆರೆದದ್ದಕ್ಕೂ ಇವಳು ಮಾಲೆ ಹಾಕುವುದಕ್ಕೂ ಸರಿ ಹೋಯ್ತಂತೆ. ಮಾಲೆ ಹಾಕಿದಾಗ ಒಂದು ಸಲ ಭಕ್ತೆಯನ್ನು ನೋಡಿದವನಿಗೆ ಮನಸ್ಸು ಏನೋ ಎಡವಟ್ಟಾಯಿತು. ಯಾಕೆ ಹೀಗಾಯಿತು ಅಂತ ಕಣ್ಣು ಮುಚ್ಚಿದ. ಆವಾಗ ಗೊತ್ತಾಯಿತು ಎದೆಗೆ ಯಾವುದೋ ಬಡ್ದಿದೆ, ಕಾಮಬಾಣ ಹೊಡೆದಿದೆ ಅಂತ ಗೊತ್ತಾಯಿತು. ಕಾಮಬಾಣ ಹೊಡೆದಿದೆ ಅಂತ ಗೊತ್ತಾದದ್ದೇ ತಡ ಒಳಗಿಂದ ಸಿಟ್ಟು ಬಂತು. ನನ್ನನ್ನೇ ಬಾಣ ಹೊಡೆದು ಘಾಸಿಗೊಳಿಸುವಷ್ಟು ಕಾಮನಿಗೆ ದುರಹಂಕಾರವೋ ಅಂತ ಸಿಟ್ಟು ಬಂತು. ಸಿಟ್ಟು ಬಂದು ಕಣ್ಣು ಹೀಗೆ ನೋಡ್ತಾನೆ, ಯಾರೂ ಸುಡಲಿಲ್ಲ. ಆದರೆ ಮನ್ಮಥನನ್ನು ನೋಡಿದ್ದೇ ತಡ ಮನ್ಮಥನ ಮೇಲೆ ಬೆಂಕಿ ಹತ್ತಿತು. ಪಕ್ಕದಲ್ಲಿದ್ದ ರತಿದೇವಿಯು ಕೂಡ ದೂರಕ್ಕೆ ಒಂದು ಈ ಮಿಂಚು ಹೊಡೆದಾಗ ಹೇಗೆ ಒಂದು ಕರೆಂಟ್ ಶಾಕ್ ಹೊಡೆದಾಗ ಎತ್ತಿ ಬಿಸಾಡಲ್ಪಡ್ತದೋ ಹಾಗೆ ಈಕೆ ಆ ಕಡೆ ಎತ್ತಿ ವಿಕ್ಷಿಪ್ತಳಾಗಿ ಹೋದ್ಲಂತೆ, ಪ್ರಕ್ಷಿಪ್ತಳಾಗಿ ಹೋದ್ಲು. ಈತನ ಮೇಲೆಲ್ಲ ಬೆಂಕಿ ಬಿದ್ದಂತಹ ಕಾಮ ಸುತ್ತುವುದಕ್ಕೆ ಪ್ರಾರಂಭಿಸಿದ. ಆ ಬೆಂಕಿ ಅಲ್ಲೆಲ್ಲ ಪಸರಿಸುವುದಕ್ಕೆ ಪ್ರಾರಂಭ ಆಯಿತು. ಅಷ್ಟೇ ಅಲ್ಲ, ಆತನ ಶರೀರದ ಭಸ್ಮ ಅಲ್ಲಿ ಕಾಣಿಸಿಕೊಂಡಿತು. ಇವನು ಭಸ್ಮೀಭೂತನಾದಾಗ ರುದ್ರ ನೋಡ್ತಾನೆ, ಮತ್ತೆ ಕಣ್ಣಿನಿಂದ ಬೆಂಕಿ ಬರ್ತಾ ಇದೆ. ಪ್ರಪಂಚವೇ ಸುಟ್ಟು ಹೋಗುವ ಪ್ರಳಯಾಗ್ನಿಯ ಹಾಗೆ ಬೆಂಕಿ. ಈ ನಾನು ದಾಕ್ಷಾಯಿಣಿ ದೇವಿಯ ಶರೀರ ತ್ಯಾಗ ಕಾಲದಿಂದ ಇಟ್ಟುಕೊಂಡಿದ್ದಂತಹ ರೋಷಾಗ್ನಿಯೇ ಇವತ್ತು ಇಲ್ಲಿ ಪ್ರಪಂಚವನ್ನು ಸುಡ್ತದೆ ಅಂತ ಅನಿಸಿತು. ಈ ಕಾಮ ದಹನ ಮಾಡಿದಂತಹ ಅಗ್ನಿಗೆ ಒಂದು ಸ್ಥಾನ ಬೇಕು, ಇಲ್ಲದೆ ಹೋದರೆ ಪ್ರಪಂಚ ಸುಟ್ಟು ಹೋಗುತ್ತೆ. ಏನು ಮಾಡುವುದು ಅಂತ ಯೋಚಿಸಿ ಆ ಬೆಂಕಿಯನ್ನು ಒಂದು 7-8 ಪಾಲು ಮಾಡಿದಂತೆ. ಕಾಮನನ್ನು ಸುಟ್ಟ ಅಗ್ನಿಗೆ ಒಂದಿಷ್ಟು ಪಾಲು. ಆ ಪಾಲಿನಲ್ಲಿ ಒಂದಿಷ್ಟು ಪಾಲು ತೆಗೆದು ಮಾವಿನ ಮರದಲ್ಲಿ ಇಟ್ಟಂತೆ. ಸ್ವಲ್ಪ ನಾವು ಹುಡುಕಬೇಕು, ಮಾವಿನ ಮರದಲ್ಲಿ ಎಲ್ಲಿದೆ ಈ ಕಾಮನ ಬೆಂಕಿ ಅಂತ ನೋಡಬೇಕು. ಸಹಕಾರೇ ಮಧೌ ಚಂದ್ರೇ ಸುಮನಸ್ಸು ಅಖಿಲೇಶ್ವಪಿ ಭೃಂಗೇಶು ಕೋಕಿಲಾಸ್ಯೇ ಚ ವಿಭಾಗೇನ ಸ್ಮರಾನಲಂ. ಈ ಸ್ಮರನ ಅಲನವನ್ನು, ಅನಲ ಅಂದರೆ ಬೆಂಕಿ, ಸ್ಮರಾನಲವನ್ನು ಎಲ್ಲೆಲ್ಲಿ ಇಟ್ಟ ಅಂದರೆ ಒಂದು ಮಾವಿನ ಮರದಲ್ಲಿ ಸ್ವಲ್ಪ ಬೆಂಕಿ ಇಟ್ಟ, ಆಮೇಲೆ ಮಧು ವಸಂತ ಮಾಸದಲ್ಲಿ ಸ್ವಲ್ಪ ಇಟ್ಟ, ಚಂದ್ರನಲ್ಲಿ ಸ್ವಲ್ಪ ಇಟ್ಟ, ದೇವತೆಗಳಲ್ಲಿ ಒಂದಿಷ್ಟು, ಆ ದೇವತೆಗಳಲ್ಲೆಲ್ಲ ಪುಷ್ಪ, ಸುಮನಸ್ವಪಿ ಅಂದರೆ ಪುಷ್ಪಗಳಲ್ಲಿ, ಮನಸ್ಸನ್ನು ಆಕರ್ಷಣೆ ಮಾಡುವ ಪುಷ್ಪಗಳಲ್ಲಿ, ಆಮೇಲೆ ಭೃಂಗೇಶು ಗುಯ್ಗುಯ್ಗುಟ್ಟತಕ್ಕಂತಹ ಈ ಜೇನು ನೊಣಗಳು, ಅಲಿಗಳು ಅಂತ ಕರೀತಾರೆ, ಜೇನು ನೊಣಗಳಲ್ಲಿ ಇಟ್ಟ. ಭೃಂಗೇಶು ಆಮೇಲೆ ಕೋಕಿಲಾಸ್ಯೇಚ, ಕೋಗಿಲೆಯ ಕಂಠದಲ್ಲೂ ಒಂದಿಷ್ಟು ಇತ್ತಂತೆ. ಏನನ್ನಿಟ್ಟದ್ದು? ಈ ಸ್ಮರಾನಲ ಅಂದರೆ ಸ್ಮರನನ್ನು ಸುಟ್ಟ ಬೆಂಕಿಯನ್ನು. ಸ್ಮರನ ಬೆಂಕಿ ಅಂದರೆ ಕಾಮಾಗ್ನಿ ಅಂತ ಅರ್ಥ. ಈ ಕಾಮಾಗ್ನಿಯನ್ನು ಅಲ್ಲಿಟ್ಟ ಅಂದರೆ ಅದು ಕೇಳಿದಾಗ ಮನುಷ್ಯನಲ್ಲಿ ಕಾಮಾಗ್ನಿ ಉದ್ಬುದ್ಧ ಆಗ್ತದೆ ಅಂತ ಅರ್ಥ. ಅದು ಎಲ್ಲೆಲ್ಲಿ ಅಂದರೆ ಒಂದು ಸಹಕಾರ ಅಂತ ಹೇಳಿದರೆ ಸಹಕಾರ ತರು ಅಂದರೆ ಚೂತ ವೃಕ್ಷ, ಆಮ್ರ ವೃಕ್ಷ, ಮಾವಿನ ಮರ, ಆಮೇಲೆ ಮಧು ಅಂದರೆ ವಸಂತ ಮಾಸ, ಚಂದ್ರ, ಪುಷ್ಪಗಳು, ಆಮೇಲೆ ಭೃಂಗಗಳು ಮತ್ತು ಕೋಕಿಲರ ಕಂಠ. ಇವಿಷ್ಟರಲ್ಲಿ ಈ ಕಾಮಾಗ್ನಿಯನ್ನು ಕಿಂಚಿತ್ತು ಪ್ರಪಂಚ ಸುಡದೇ ಇರುವ ಹಾಗೆ ವ್ಯವಸ್ಥೆ ಮಾಡಿದ. ಹೀಗೆ ಇವನಿಗೆ ಕಾಮಾರಿ ಅಥವಾ ಕಾಮದಹನ ಅನ್ನುವ ಹೆಸರು ಇವತ್ತಿನಿಂದ ಪ್ರಾಪ್ತವಾಯಿತು. ಇದನ್ನು ಇಲ್ಲಿಯ ಪಾಠ ಕೇಳಿದರೆ ಇಷ್ಟೇ ಅರ್ಥ, ಆದರೆ ಇದರ ಹಿನ್ನೆಲೆಯಲ್ಲಿ ಅನೇಕ ಅರ್ಥಗಳಿದ್ದಾವೆ. ರುದ್ರದೇವ ಕಾಮ ದಹನ ಮಾಡಿದ ಅಂತೇಳಿದರೆ ಅದು
ಒಬ್ಬ ಮನುಷ್ಯನಿಗೆ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ವಿಷಯ. ಮನೋನಿಯಾಮಕನಾದ ರುದ್ರನನ್ನು ನಾವು ಧ್ಯಾನಿಸಬೇಕು. ಕೈಲಾಸವಾಸ ಗೌರೀಶ ಈಶಾ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ. ತೈಲಧಾರೆಯ ಹಾಗೆ ಅವಿಚ್ಛಿನ್ನವಾದ ಧಾರೆಯಿಂದ ನನ್ನ ಮನಸ್ಸು ಭಗವಂತನಲ್ಲಿ ನಿಲ್ಲುವ ಹಾಗೆ ಮಾಡು ಅಂತ ರುದ್ರನಲ್ಲಿ ಕೇಳಬೇಕು. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ, ಆ ಅನಲಾಕ್ಷನ ಪ್ರೇರಣೆ ಇಲ್ಲದೆ ಮನಸ್ಸು ಪಾಪಕ್ಕೋ ಪುಣ್ಯಕ್ಕೋ ಕಾರಣವಾಗುತ್ತಾ? ಪಾಪ ಪುಣ್ಯಗಳಿಗೆ ಕಾರಣವಾಗುವುದು ಮನಸ್ಸು ಆ ಅನಲಾಕ್ಷನ ಪ್ರೇರಣೆಯಿಂದ. ಅವನ ಅನಲಾಕ್ಷ ಅನಿಸಿದ್ದೇ ಇವತ್ತಿನಿಂದ. ಕಣ್ಣಿನಲ್ಲಿ ಬೆಂಕಿಯನ್ನು ಹೊರಗೆ ಹಾಕಿರ್ತಕ್ಕಂಥವ ರುದ್ರದೇವ. ಅವನು ಕಾಮವನ್ನು ದಹನ ಮಾಡುವಲ್ಲ ಸಾಮರ್ಥ್ಯವುಳ್ಳಂತಹ ವ್ಯಕ್ತಿ. ಆದ್ದರಿಂದ ನಮ್ಮಲ್ಲೂ ಏನು ತೊಂದರೆ ಕೊಡ್ತಕ್ಕಂತಹ ಕಾಮಗಳುಂಟು, ಅದನ್ನು ದಹನ ಮಾಡಬೇಕಾದ್ರೆ ರುದ್ರನ ಅನುಗ್ರಹ ಬೇಕು. ರುದ್ರಾನುಗ್ರಹ ಇಲ್ಲದೆ ಹೋದರೆ ನಮ್ಮಲ್ಲೂ ಕಾಮದಹನ ಅನ್ನೋದು ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಕಾಮದಹನ ಆಯಿತು ಸರಿ, ಆಮೇಲೆಯೂ ಕಾಮ ಅಂಕುರಿಸುವುದಕ್ಕೆ ಅವಕಾಶ ಇದೆ. ಎಲ್ಲಿ? ಇಂಥ ಪದಾರ್ಥಗಳೆಲ್ಲ ಸೇರಿಕೊಂಡಾಗ. ಇದೆಲ್ಲ ಕಾಮಾನಲವನ್ನು ಇಟ್ಟಿರ್ತಕ್ಕಂತಹ ಯಾವ ಪದಾರ್ಥಗಳುಂಟು, ಇಲ್ಲಿ 6 ಪದಾರ್ಥಗಳನ್ನು ಹೇಳಿದ್ದಾರೆ, ಅವುಗಳೆಲ್ಲ ಸೇರಿದಾಗ ಮತ್ತೆ ಕಾಮ ಉದ್ಬುದ್ಧವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಅದರ ಬಗ್ಗೆ ಜಾಗೃತೆಯಾಗಿರಿ ಅಂತ ನಿರೂಪಿಸುವುದಕ್ಕೋಸ್ಕರ ಈ ಕಥೆಯನ್ನು ಹೇಳಿದರು. ಇದರ ನಂತರ ಬರತಕ್ಕಂತಹ ಕಥೆ ರತಿದೇವಿಯ ವಿಲಾಪ. ಅದನ್ನು ನಾನು ವಿಸ್ತರಿಸುವುದಿಲ್ಲ, ಇವತ್ತೊಂದು 2-3 ನಿಮಿಷದಲ್ಲಿ ಉಪಸಂಹಾರ ಮಾಡ್ತೇನೆ. ರತಿದೇವಿಯ ವಿಲಾಪ ಹೇಳಿದರೆ 4 ದಿವಸ ಉಪನ್ಯಾಸ ಮಾಡಬೇಕು, ಅಷ್ಟು ವಿಲಾಪ ಇದೆ. ನೀವೆಲ್ಲ ಒಂದು ಪುಟ್ಟ ಪುಟ್ಟ ಟವಲ್ ಹಿಡ್ಕೊಂಡು ಬರಬೇಕಾಗ್ತದೆ, ಆಗಾಗ ಕಣ್ಣು ಒರೆಸುವುದಕ್ಕೆ ಬೇಕಾಗ್ತದೆ. ಈ ರತಿ ವಿಲಾಪಕ್ಕೋಸ್ಕರ ಕಾಳಿದಾಸ ತನ್ನ ಗ್ರಂಥದಲ್ಲಿ ಒಂದು ಅಧ್ಯಾಯ ಒಂದು ಸರ್ಗ ಇಟ್ಟುಕೊಂಡಿದ್ದಾನೆ. ರತಿ ವಿಲಾಪವನ್ನೇ ವರ್ಣನೆ ಮಾಡಿದ್ದಾನೆ. ಯಾಕೆ ಮಾಡಿದ್ದಾನೆ ನಂಗೆ ಗೊತ್ತಾದದ್ದೇ ಇದನ್ನು ಓದಿದ ಮೇಲೆ. ಅಷ್ಟು ಆಕೆ ವಿಲಾಪ ಮಾಡುವಾಗ ಹೇಳ್ತಾಳೆ, ಒಂದು ಪತಿ ಅಂದಾಗ ಅದಕ್ಕೆ ಎಷ್ಟು ಮಹತ್ವ ಇದೆ. ಅವಳು ವಿಲಾಪ ಮಾಡ್ತಾ ರುದ್ರನ ಹತ್ರವೇ ಬಂದು ನಮಸ್ಕಾರ ಮಾಡ್ತಾಳೆ. ಯಾಕಂದರೆ ರುದ್ರ ಈಕೆಯನ್ನು ನೋಡಿದಾಗಲೂ ಅವಳು ಸುಡಲಿಲ್ಲ, ಮನ್ಮಥನನ್ನು ನೋಡಿದಾಗ ಮಾತ್ರ ಸುಡಲ್ಪಟ್ಟ. ಅಂದರೆ ಇವನ ಕಣ್ಣು ಅದೊಂದು ರೀತಿ ಬ್ರಹ್ಮಾಸ್ತ್ರ ಇದ್ದ ಹಾಗೆ. ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಾಗ ಮಧ್ಯದಲ್ಲಿ 1000 ಜನ ಇದ್ದರೂ ಕೂಡ ಅವರನ್ನು ಅದು ಸುಡುವುದಿಲ್ಲ. ಯಾರನ್ನು ಉದ್ದೇಶಿಸಿ ಪ್ರಯೋಗಿಸಿದೆಯೋ ಅವರನ್ನು ಮಾತ್ರ ಸುಡ್ತದೆ. ಹೇಗೋ ಹಾಗೆ ಈ ರುದ್ರನ ಕಣ್ಣು ಅಂತ ಹೇಳುವುದು. ಆದ್ದರಿಂದ ಆಕೆ ರುದ್ರನ ಮುಂದೆಯೇ ಬಂದು ರುದ್ರನಿಗೆ ನಮಸ್ಕಾರ ಮಾಡಿಕೊಂಡು, ನನ್ನ ಜೀವನಕ್ಕೆ ಏನು ಅರ್ಥ ಇದೆ ಸ್ವಾಮಿ, ತಮ್ಮ ಕಣ್ಣಿನಿಂದ ಬಂದಂತಹ ಬೆಂಕಿ ನನ್ನನ್ನು ಸುಟ್ಟಿದ್ರೆ ಎಷ್ಟು ಅನುಕೂಲ ಆಗ್ತಾ ಇತ್ತು, ನಿಮ್ಮ ಅಗ್ನಿಯಿಂದ ನಾನು ದಗ್ಧನಾದೆ ಅಂತ ಎಷ್ಟು ಆನಂದ. ಪತಿದೇವರನ್ನು ಕಣ್ಣಾರೆ ನೋಡ್ತಾ ಅವರ ಸನ್ನಿಧಾನದಲ್ಲಿ ಅವರಿಗೋಸ್ಕರ ನಾನು ಸತ್ತು ಹೋಗಿದ್ದಿದ್ರೆ ಎಂಥ ಪುಣ್ಯಲೋಕ ನನಗೆ ಪ್ರಾಪ್ತಿಯಾಗ್ತಿತ್ತು. ಆದರೆ ನನ್ನ ಜೀವನಕ್ಕೂ ಒಂದು ಅರ್ಥ ಇದೆಯಾ? ಈ ರೀತಿಯಲ್ಲಿ ಪತಿರಹಿತಳಾಗಿದ್ದುಕೊಂಡು ನಾನು ಏನು ಸಾಧನೆ ಮಾಡುವುದಕ್ಕೆ ಸಾಧ್ಯ ಆಗ್ತದೆ? ನನ್ನ ಸಾಧನೆಯಲ್ಲಿ ಎಂತಹ ವೈಕಲ್ಯ ಬಂದು ಹೋಯಿತು. ಪತಿಯಲ್ಲಿ ದೇವರನ್ನು ಕಾಣಬೇಕು ಅಂತಲ್ವ ಪತಿಯನ್ನು ಕೊಡುವುದು ಪತ್ನಿಗೆ. ಒಬ್ಬೊಬ್ಬರಿಗೆ ದೇವರನ್ನು ಆರಾಧನೆ ಮಾಡುವುದಕ್ಕೆ ಒಂದೊಂದು ಪ್ರತೀಕವನ್ನು ಭಗವಂತ ಕೊಡ್ತಾನಂತೆ. ಬ್ರಹ್ಮಚಾರಿ ಸೂರ್ಯನೆಂಬ ಪ್ರತೀಕದಲ್ಲಿ ತಾನು ಧಿಯೋಯೋನ ಪ್ರಚೋದಯಾದಂಥ ದೇವರನ್ನು ಕಾಣಬೇಕಂತೆ. ಹಾಗೆಯೇ ಗೃಹಸ್ಥನಾದಂತಹ ವ್ಯಕ್ತಿ ಬಂದಂತಹ ಪಂಚಾಗ್ನಿಗಳಲ್ಲಿ ತಾನು ದೇವರನ್ನು ಕಾಣಬೇಕಂತೆ. ಶಾಲಗ್ರಾಮಾದಿ ಪ್ರತಿಮೆಗಳಲ್ಲಿ ದೇವರನ್ನು ಕಾಣಬೇಕಂತೆ. ಆದರೆ ಒಬ್ಬಳು ಹೆಣ್ಣು ಮಗಳು ತಾನು ಪತಿಯೆಂಬ ಪ್ರತೀಕದಲ್ಲಿ ಭಗವಂತನ ಆರಾಧನೆ ಮಾಡಬೇಕಂತೆ. ಒಬ್ಬ ಪೂಜಾ ನಿರತನಾದಂತಹ ಒಬ್ಬ ಅರ್ಚಕನಿಗೆ ಹೇಗೆ ದೇವ ಪ್ರತಿಮೆ ಅನ್ನುವುದು ಭಗವಂತನನ್ನು ಆರಾಧಿಸುವುದಕ್ಕೆ ಇರತಕ್ಕಂತಹ ಪ್ರತಿಮೆಯೋ, ಹಾಗೆ ಒಬ್ಬಳು ಸತಿಯಾದಂತಹ ಹೆಣ್ಣು ಮಗಳಿಗೆ ತನ್ನ ಪತಿ ಎಂಬುದೇ ಪ್ರತಿಮೆಯಾಗಿರ್ತದೆ. ಅಲ್ಲಿ ದೇವರನ್ನು ಆರಾಧಿಸಬೇಕು. ಆರಾಧನೆಗೆ ಬೇಕಾದಂತಹ ಮೂಲ ಪ್ರತಿಮೆಯೇ ಇಲ್ಲ ಅಂತಾದ ಮೇಲೆ ನಾನು ಯಾವ ರೀತಿಯಲ್ಲಿ ಇನ್ನು ಭಗವದರ್ಚನೆಯ ಈ ಜೀವನವನ್ನು ಯಜ್ಞ ರೂಪದಲ್ಲಿ ಸಾಧಿಸಿಕೊಳ್ಬೇಕು, ಆದ್ದರಿಂದ ನನ್ನ ಬದುಕಿಗೆ ಏನರ್ಥ ಇದೆ ಅಂತ ಕಣ್ಣೀರು ಹಾಕಿದಾಗ ರುದ್ರದೇವನಿಗೂ ಕೂಡ ಸಮಾಧಾನ ಆಗ್ತದೆ. ಸಮಾಧಾನ ಹಾಕಿ ರುದ್ರ ಹೇಳ್ತಾನೆ, ಯೋಚಿಸಬೇಡ, ನಿನ್ನ ಪತಿ ಇಲ್ಲಿಯ ತನಕ ಶರೀರದಲ್ಲಿ ಮಾತ್ರ ಬದುಕಿದ್ದ, ಇನ್ನು ಎಲ್ಲ ಕಡೆ ಬದುಕ್ತಾನೆ ಅಂತ ಹೇಳಿದ. ಇನ್ನು ಎಲ್ಲ ಅಂದರೆ ಈ ಸಭಾಮಂದಿರದಲ್ಲೂ ಕೂಡ ಅಂತ, ಅವ ಎಲ್ಲ ಕಡೆ ಇರ್ತಾನೆ. ಅವನ ಅಂಗಗಳು ಭಸ್ಮವಾಗಿದ್ದಾವೆ, ಅನಂಗನಾಗಿ ಆತ ಬದುಕುವುದಕ್ಕೆ ಬೇಕಾದ ಅನುಕೂಲ ಮಾಡ್ತೇನೆ. ಮತ್ತೆ ನೀನು ಹೆಚ್ಚು ಯೋಚಿಸಬೇಡ, ಹೀಗೆಲ್ಲ ಸಾಯ್ತೇನೆ ಅಂತೆಲ್ಲ ಹೇಳಬೇಡ. ದೇವರು ಕೊಟ್ಟ ಶರೀರವನ್ನು ಆ ಕಾಲದ ತನಕ ನಾವು ರಕ್ಷಣೆ ಮಾಡಿಕೊಳ್ಬೇಕು. ನಿನ್ನ ಪತಿ ಅತಿ ಶೀಘ್ರದಲ್ಲಿ ಮತ್ತೆ ಹುಟ್ಟಿ ಬರಲಿದ್ದಾನೆ ಅಂತ ಆಶೀರ್ವಾದ ಮಾಡಿದ ರುದ್ರ. ಅದು ನಾನೇ ಹುಟ್ಟಿಸ್ತೇನೆ ಅಂತ ಹೇಳಲಿಲ್ಲ. ಅಂತೂ ನಿನ್ನ ಪತಿ ಅತಿ ಶೀಘ್ರದಲ್ಲಿ ಮತ್ತೆ ಹುಟ್ಟಿ ಬರಲಿದ್ದಾನೆ. ಅಲ್ಲಿಯ ತನಕ ಅನಂಗನಾಗಿ ನಿನ್ನ ಜೊತೆಗಿರ್ತಾನೆ, ಆಮೇಲೆ ಸಾಂಗನಾಗಿ ಮತ್ತೆ ಕಾಣಿಸಿಕೊಳ್ತಾನೆ. ಆದ್ದರಿಂದ ನೀನು ಸಾಯುವ ಯೋಚನೆಯನ್ನು ಮಾಡಬೇಡ ಅಂತ ಆಕೆಗೆ ರುದ್ರದೇವ ರತಿ ಸಮಾಧಾನ ಪ್ರಕರಣದ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.